ಬೇಗ ಬನ್ರಿ, ಬನ್ರಿ ಬೇಗ. ಎಷ್ಟಾದ್ರಿಗೆ ಹೋಗೋದ್ರಿ ಅವಾಗಿಂದ ಕಿರ್ಸ್ಕೊಂತ ಇದ್ರೆ ಗೊತ್ತಾಗಲ್ಲ ನಿಮ್ಗೆ. ಬನ್ರಿ ಬೇಗ. ಬಾತ್ರೂಮ್ ಬಾಗೋಯ್ತ್ರೆ ನಮ್ ಪ್ರಾಣ ಹೋಗ್ತದೆ, ಬೇಗ ಬನ್ರಿ. ಅವ್ರಿಗೆ ನಿಮ್ ಬರದೇ ಇದ್ರೆ ಬಾಗ್ಲು ಹೊಡೆದಾಕ್ ಬಂದ್ಬಿಡ್ತೀನಿ ನೋಡಿ. ಓ ಸಂಗೀತಗಾರ ನೋಡು, ಮನುಷ್ಯನಾದ್ಮೇಲೆ ಜೀವನದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಜನಗಳ ತಾಳ್ಮೆನ ಪರೀಕ್ಷೆ ಮಾಡೋದು ತುಂಬಾ ಅಪಾಯ ಕಣಪ್ಪ. ಬೇಗ ಬಾರಯ್ಯ. ಬೆಂಕಿ 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 ಬೆಂಕಿ. ವಿರೋಧ ಪಕ್ಷದ ನಾಯಕರಾದ ರಾಮಣ್ಣನವರ ಮಗಳ ಅಪಹರಣ. ಓ, ಕಾಲೇಜಿಂದ ಬರುತ್ತಿದ್ದ ಮಮತಾಳನ್ನು ಮುಖವಾಡ ಧರಿಸಿದ ಕೆಲವು ವ್ಯಕ್ತಿಗಳು ಅಪಹರಿಸಿದ್ದಾರೆ. ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಪರದಾಡ್ತಿದ್ದಾರೆ. ಬ್ಲಾಗರ್ಸ್ ತಮ್ಮ ಸ್ವಾರ್ಥ ಶಾಸಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಬಲಿಪಶು ಮಾಡ್ತಿದ್ದಾರೆ. ಚೆ ಬರ್ತಾ ಬರ್ತಾ ರಾಜಕೀಯ ಹೊಲಸಾಗೋಯ್ತು. ತಗೊಳ್ಳಿ ಮೇಡಮ್, ನಾನು ಓದಾಗಿದೆ. ಹೆಡ್ಲೈನ್ಸ್ ಅಲ್ಲಿ ನಿಮ್ಮಂತ ಹೆಣ್ಣು ಮಕ್ಕಳು ಓದ್ಬೇಕಾಗಿದೆ ಬಂದಿದೆ. ತಗೊಳ್ಳಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮೈಂಡ್ ಮಾಡಕ್ಕೆ ನನಗೆ ಬಿಸ್ನೆಸ್ ಇಲ್ಲ ಮೇಡಮ್. ನೋಡಿ, ಗ್ರಾಜುಯೇಟ್ ಬಟ್ ಜಾಬ್ಲೆಸ್. ಪ್ಲೀಸ್ ಟೇಕ್. ನಾನು ರಾಕ್ಷಸರು, ಇಂಥವ್ರನ್ನೆಲ್ಲ ನಡು ರಸ್ತೆಯಲ್ಲಿ ನಿಲ್ಸಿ ಶೂಟ್ ಮಾಡ್ಬೇಕು. ತಪ್ಪು ತಿಳ್ಕೊಬೇಡಿ ಮೇಡಮ್, ಕಿಡ್ನಾಪ್ ಆದ ಹುಡುಗಿ ನಿಮ್ ಸಂಬಂಧನಾ? ಸಂಬಂಧ ಅಲ್ದಿದ್ರೇನು, ಅವಳು ನನ್ನ ಹಾಗೆ ಒಂದು ಹೆಣ್ಣು. ಪಾಪ, ಅವಳ ಅಪ್ಪ ಅಮ್ಮ ಎಷ್ಟು ಸಂತ ಪಡ್ತಿದ್ದಾರೆ ಅಂತ ನನಗ್ ಗೊತ್ತು. ಈ ನಡುವೆ ಇಂಥ ಗುಂಪಿನ ಜೊತೆ ರಕ್ಷಣೆ ಕೊಡಬೇಕಾದ ಪೊಲೀಸ್ನವರು ಸೇರ್ಕೊಂಡು ತುಂಬಾ ಅನ್ಯಾಯ ಮಾಡ್ತಿದ್ದಾರೆ. ಸ್ಮಾಲ್ ಕರೆಕ್ಷನ್ ಮೇಡಮ್, ಎಲ್ಲಾ ಪೊಲೀಸ್ನವರು ಅಲ್ಲ. ಯಾರೋ ಕೆಲವರು ಚಿಲ್ಲರೆ ಕಾಸು ಆಸೆ ಪಡೋರು ಕಸ ತಿಂತಾರಷ್ಟೇ. ಎನಿಹೌ, ಥ್ಯಾಂಕ್ಸ್ ಫಾರ್ ದ ಪೇಪರ್. ಮೇಡಮ್ ಮೇಡಮ್ ಏನು ನೀವು ಬರೀ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರೆ ಹೊಟ್ಟೆ ತುಂಬತ್ತಾ? ಪೇಪರ್ಗೆ ದುಡ್ಡು ಕೊಟ್ಟಿಲ್ಲ. ಮೇಡಮ್ ಮೇಡಮ್, 10 ರೂಪಾಯಿ ಯಾಕೆ? 1 ರೂಪಾಯಿ ಸಾಕು. ಪರವಾಗಿಲ್ಲ, ಇಟ್ಕೊಳ್ಳಿ. ಯಾಕೆ? ನಾನು ಗ್ರಾಜುಯೇಟ್ ಅನ್ನೋದಕ್ಕ ಅಥವಾ ಜಾಬ್ಲೆಸ್ ಅನ್ನೋದಕ್ಕ? ಎರಡಕ್ಕೂ ಅಲ್ಲ, ನಿಮ್ ಮಾತಿನ ಜಾಣತನಕ್ಕೆ. ಮೇಡಮ್, ದಿನ ಬೆಳಗ್ಗೆ ಇಷ್ಟೊತ್ತಿಗೆ ಇಲ್ಲೇ ಇರ್ತೀನಿ. ಕಿಡ್ನಾಪ್ ಮಾಡೋದಕ್ಕೆ ನನ್ನ ಮಗಳೇ ಆಗ್ಬೇಕಾಗಿತ್ತಾ? ನಿಮ್ ಮಗಳಿರ್ಲಿಲ್ವಾ? ಇವ್ರ ಮಗಳಿರ್ಲಿಲ್ವಾ? ಪ್ಲೀಸ್ ಪ್ಲೀಸ್ ಕಾಮ್ ಡೌನ್ ಮಿಸ್ಟರ್ ರಾಮಣ್ಣ. ಅಸೆಂಬ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇಷ್ಟೊಂದು ಎಮೋಷನಲ್ ಆಗಬಾರ್ದು. ಎಮೋಷನಲ್ ಅಲ್ಲ ಮುಖ್ಯಮಂತ್ರಿಗಳೇ, ನನ್ನ ಹೊಟ್ಟೆ ಉರಿ, ನನ್ನ ಸಂಕಟ ನನಗೆ ಗೊತ್ತು. ಅವ್ರು ಯಾವ್ದೋ ರಾಜಕೀಯ ದುರುದ್ದೇಶದಿಂದಾನೇ ಕೆಲಸ ಮಾಡಿರೋದು. ಬನ್ನಿ ಬನ್ನಿ ಗೃಹ ಮಂತ್ರಿಗಳೇ, ಈ ಕಿಡ್ನಾಪ್ ಕೇಸಿನ ಬಗ್ಗೆ ಏನಾದ್ರೂ ಹೊಸ ಇನ್ಫಾರ್ಮೇಶನ್ ಬಂದಿದೆಯಾ? ಎಸ್ ಸರ್, ನನಗೆ ಬಂದಿರೋ ನ್ಯೂಸ್ ಪ್ರಕಾರ ಇದರಲ್ಲಿ ಯಾವ ರಾಜಕೀಯ ವ್ಯಕ್ತಿಗಳ ಕೈವಾಡನೂ ಇಲ್ಲ. ಕೆಲವು ದುಷ್ಟರು ಹಣಕ್ಕೋಸ್ಕರ ಮಾಡಿರೋ ಕೆಲಸ ಇದು. ಹಣಕ್ಕೋಸ್ಕರನೇ ಮಾಡಿರೋದು ಅಂತ ಹೇಗೆ ಹೇಳ್ತೀರಾ? ಈಗ ತಾನೇ ಕರ್ನಾಟಕ ವಾಣಿ ಪೇಪರ್ ಎಡಿಟರ್ಗೆ ಫೋನ್ ಬಂತಂತೆ. ಈ ಕೆಲಸ ಮಾಡೋದು ಉಗ್ರ ವ್ಯಾಘ್ರ ಸಂಘದವರಂತೆ. ಉಗ್ರ ವ್ಯಾಘ್ರ ಸಂಘನ? ಈ ಹೆಸರನ್ನೇ ಕೇಳಿಲ್ವೇ? ನನಗೂ ಆಶ್ಚರ್ಯ ಆಯ್ತು. ಈ ಸುದ್ದಿ ಕೇಳಿದ ಮೇಲೆ ಈ ಕಿಡ್ನಾಪ್ ಹಿನ್ನೆಲೆಯಲ್ಲಿ ರಾಜಕೀಯ ಕಾರಣ ಇಲ್ಲ ಅಂತ ತೀರ್ಮಾನ ಮಾಡಿದೆ. ಮತ್ತೆ ಅವ್ರಿಗೆ ಏನಾಗ್ಬೇಕಂತೆ? ಅವರಿಗೆ 10 ಕೋಟಿ ರೂಪಾಯಿ ಬೇಕಂತೆ. 10 ಕೋಟಿನಾ? ಅಷ್ಟೇ ಅಲ್ಲ ಸರ್, ಆ 10 ಕೋಟಿನ ಅವ್ರು ಹೇಳೋ ಜಾಗಕ್ಕೆ ನಾನೇ ತಗೊಂಡು ಹೋಗಿ ಕೊಡ್ಬೇಕಂತೆ. ಆಗ ಹುಡುಗಿನ ಬಿಡ್ತಾರಂತೆ. ರಾಸ್ಕಲ್ಸ್, ನಮ್ಮ ಹೋಮ್ ಮಿನಿಸ್ಟರ್ನ ಡೆಲಿವರಿ ಬಾಯ್ ಅನ್ಕೊಂಡ್ರ ಮುಟ್ಟಾಳ್ರು. ಆ ಗುಂಪಿನವರು ನನಗೆ ಅವಮಾನ ಮಾಡಬೇಕು ಅಂತಾನೆ ಹಾಗೆ ಹೇಳಿದ್ದಾರೆ. ಆ ಕೆಲಸ ಈ ಗವರ್ಮೆಂಟ್ ಇಂದ ಸಾಧ್ಯ ಇಲ್ಲ ಸರ್. ಬಿಲೀವ್ ಮೀ ಸರ್, ಐ ಯೂಸ್ ಆಲ್ ಮೈ ರಿಸೋರ್ಸಸ್ ಟು ಫೈಂಡ್ ಔಟ್ ದೋಸ್ ಕ್ರಿಮಿನಲ್ಸ್ ಅಂಡ್ ರಿಲೀಸ್ ರಾಮಣ್ಣಸ್ ಡಾಟರ್. ನೀವು ಧೈರ್ಯವಾಗಿರಿ ರಾಮಣ್ಣವರೇ, ನಾವಿದಕ್ಕೋಸ್ಕರ ಒಂದು ಸ್ಪೆಷಲ್ ಸ್ಕ್ವಾಡ್ನೇ ಅಪಾಯಿಂಟ್ ಮಾಡ್ತೀವಿ. ಆ ದ್ರೋಹಿಗಳ ಗುಂಪು ಎಲ್ಲೇ ಅಡಗಿರ್ಲಿ ಪತ್ತೆ ಮಾಡಿಸಿ ಬಲಿ ಹಾಕಿಸ್ತೀವಿ. ಆದ್ರೆ ಒಂದು ರಿಕ್ವೆಸ್ಟ್, ನಮ್ಮ ಪ್ರಯತ್ನ ಯಾರಿಗೂ ತಿಳಿಕೂಡ್ದು. ಈ ವಿಷಯ ನೀವು ಅಸೆಂಬ್ಲಿಯಲ್ಲಿ ಮಾತಾಡೋದಾಗ್ಲಿ ಪ್ರೆಸ್ಗೆ ಹೇಳೋದಾಗ್ಲಿ ಮಾಡ್ಕೊಡ್ದು. ಯಾಕಂದ್ರೆ ಇದು ಎಲೆಕ್ಟ್ರಾನಿಕ್ ಯುಗ, ಎಲ್ಲಿ ಏನ್ ಮಾತಾಡಿದ್ರು
ನ್ಯೂಸ್ ಸ್ಪ್ರೆಡ್ ಆಗ್ಬಿಡುತ್ತೆ. ಹಾಗೇನಾದ್ರೂ ಆದ್ರೆ ಆ ಸೋಕಾಳು ಉಗ್ರವ್ಯಾಘ್ರ ಸಂಘದವರು ಹುಷಾರಾಗ್ಬಿಡ್ತಾರೆ. ರಾಮಣ್ಣವರೇ, ನೀವು ಧೈರ್ಯವಾಗಿರಿ. ನನ್ನ ಜೀವಕ್ಕೆ ಜೀವ ಕೊಟ್ಟು ನಿಮ್ಮ ಮಗಳನ್ನ ಕಾಪಾಡ್ತೀನಿ. ನನ್ನ ಮಗಳನ್ನ ಕಾಪಾಡೋದು ಎಷ್ಟು ಮುಖ್ಯನೋ ಸರ್ಕಾರದ ಗೌರವ ಕಾಪಾಡೋದು ಅಷ್ಟೇ ಮುಖ್ಯ. 10 ಕೋಟಿ ಅಂದ್ರೆ ಹುಡುಗಾಟ ಅಲ್ಲ. ನಾನೇನ್ ನೋಟ್ ಪ್ರಿಂಟ್ ಮಾಡ್ತೀನಿ ಅಷ್ಟೊಂದು ಹಣ ಕೊಡೋದಕ್ಕೆ? ವಿರೋಧ ಪಕ್ಷದ ಲೀಡರ್ ಆದ ತಕ್ಷಣ ನನ್ನೇನ್ ಕೋಟ್ಯಾಧೀಶ್ವರ ಅನ್ಕೊಂಡ್ಬಿಟ್ರ ಅವರು? ನೀವೇ ಹಣ ಕೊಡ್ಬೇಕು ಅಂತ ಅವ್ರು ಹೇಳಿಲ್ಲ. ನಿಮ್ ಪರವಾಗಿ ಯಾರು ಕೊಟ್ರು ಸರಿ. ಹಾಗಂದ್ರೆ ಏನ್ರಿ ಅರ್ಥ? ನಮ್ ಸರ್ಕಾರದಿಂದ ಹಣ ಕೊಡಕ್ಕಾಗತ್ತಾ? ಇದು ಪಬ್ಲಿಕ್ ಮನಿ. ಜನತೆಗೆ ಸೇರಿರೋ ಹಣನ ಸ್ವಂತಕ್ಕೆ ಉಪಯೋಗಿಸೋದು ದ್ರೋಹ ಆಗುತ್ತೆ. ಹಾಗಂತ ನಿಮ್ಮ ಮಗಳ ಜೀವಕ್ಕೆ ಅಪಾಯ ಆದ್ರೂ ನೀವು ಸುಮ್ಮನಿರ್ತೀರಾ? ನನ್ನ ಮಗಳ ಜೀವ ಕಾಪಾಡೋದು ಎಷ್ಟು ಮುಖ್ಯನೋ ಜನತೆ ಹಣ ಕಾಪಾಡೋದು ಅಷ್ಟೇ ಮುಖ್ಯ. ಅಧಿಕಾರದಲ್ಲಿರೋ ನಿಮ್ಮ ಸರ್ಕಾರ ನನ್ನ ಮಗಳನ್ನ ಆದಷ್ಟು ಬೇಗ ಆ ದುಷ್ಟರಿಂದ ಕಾಪಾಡಿ ಮನೆ ಸೇರಿಸಬೇಕು. ಇದು ವಿಫಲವಾದ್ರೆ ನಾನ್ ನನ್ನ ಸಹನೆ ಕಳ್ಕೊಂಡು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮಗೆ ಓಟ್ ಕೊಟ್ಟ ಅಧಿಕಾರದಲ್ಲಿ ಕೂಡಿಸಿರೋ ಜನ ಕೂಡ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಧರ್ಮ ಮಾಡಿ ಸಮಯ ಕೊಂಡ ನಾನು. ಸ್ನೇಹಿತರೆ, ನೀವ್ಯಾರು ಯೋಚನೆ ಮಾಡಬೇಡಿ. ನಾನು ದೇವ್ರ ಹತ್ರ ಹೋಗಿ ತಪಸ್ ಮಾಡಿ ವರ ಪಡ್ಕೊಂಡ್ ಬಂದಿದ್ದೀನಿ. ಈ ವರದಿಂದ ಬರೋ ಪ್ರಸಾದನೆಲ್ಲ ತಂದು ನಿಮಗೆಲ್ಲ ಹಂಚುತ್ತೀನಿ. 50 ಕಾಕೋ. ಹುಕ್ಕುಮೇನ ರಾಜ ರಾಜ ನನಗೆ 20 ಕಾಕು. ನನಗೊಂದ್ ಕೈ ಹಾಕೋ. ಹೋಗ ಹೋಗ. ಯಾಕೆ ನೀನೇ ಭಿಕ್ಷುಕರ ಸಾಲಲ್ಲಿ ಲೈನ್ ಕೂತಿದ್ದೆ, ಇಲ್ಲಿ ಬಂದ ಮಾತ್ರ ಕಾರ್ಡ್ ಸಾಕೊಂತೀಯ? ವಾಗ ಹಾಕ, ದುಡ್ಡು ಹಾಕ್ತಾ ಇಲ್ವಾ? ಹಾಕ. ಹಣ ಎಷ್ಟು ಇಟ್ಟಿದ್ಯಾ? 40 ರೂಪಾಯಿ ಹಾಕೋ. ಯಾಕಾಕೋ ಅಮ್ಮ. ಅರ್ಚನೆ ಮಾಡಿ ನನ್ನ ತಂಗಿ ಹೆಸರಿಗೆ. ಅವಳು ಸತ್ತಿವತ್ತು 1 ವರ್ಷ ಆಯ್ತು. ಅವಳ ಹೆಸರಲ್ಲೇ ಅರ್ಚನೆ ಮಾಡಬೇಕು. ಹಸ್ಯ ಜಮಾನ್ಯಾಯ ಕ್ಷೇಮಸ್ಥೈರ್ಯವೀರ್ಯಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಆಂಜನೇಯ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಅಷ್ಟೋತ್ತರ ನಾಮಾರ್ಚನಂ ಕರಿಷ್ಯೇ. ಏನೋ ಹುಕ್ಕುಮ? ರಾಜ ರಾಜ ಹಾಕ ರಾಜನ. 40 ರೂಪಾಯಿ ಐತೆ. 10 ರೂಪಾಯಿ ತಗೊಳ. ಹಾಕು ನೀನು. ಸೀತಾದೇವೀಂ ಪ್ರದಾಯಕಾಯ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಓಂ ಸುಮಂಗಲೇರಿಯಂ ವದೋರಿಮಾಂ ಸಮೇತ ವಚ್ಚಸಾ ಸೌಭಾಗ್ಯಮತ್ವೇ ದತ್ವಾ ಯಾತಾಸ್ತ್ವಂ ವಿಪರೇತನ. ಹುಕ್ಕುಮೇನು ಹಾಕೋ. ಯಾಕನ ಇನ್ನ 50 ಆಯ್ತಾ? ಹಾ, ಇಡು. ನಂದ 50. ಇನ್ನೊಂದು 50 ತಾಣಗಳೇ ಇರಪ್ಪ. ಇರೇ ಬಿಡ್ರ ಬಿಡಪ್ಪ. ನಿಂದೆಷ್ಟು 100 ರೂಪಾಯಿ ಅಲ್ವೇನಾ? ಅಣ್ಣ ಹೊಡ್ಕೊಂಡ್ಬಿಟ್ನಲ್ಲಯ್ಯ. ಎಲ್ಲ ಹೊಡ್ಕೊಂಡ್ಬಿಟ್ಟ. ಏನ್ರಪ್ಪ, ಯಾರಾದ್ರೂ ಇದ್ದೀರಾ? ಒಂದೇ ಆಟ 1000 ರೂಪಾಯಿ. ಇಲ್ಲವಾ? ಹೋಗಿ ಭಿಕ್ಷೆ ಎತ್ತಕ್ ಹೋಗಿ. ನನ್ನನ್ನು ಭಿಕ್ಷೆವನು ಒಂದಲ್ಲ, ನನ್ನ ಹೆಸರು ಸತ್ಯ ಅಂತ. ಯಾವಾಗ್ಲೂ ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ. ಬರ್ಲಾ? ಈ ದುಡ್ಡನ್ನ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ಹೋಟ್ಲಿಗೆ ಹೋಗಿ ಮಜಾ ಮಾಡ್ತೀಯ? ಅಯ್ಯೋ, ನಾನು ಮಜಾ ಮಾಡಲ್ಲ, ಮಜಾ ಮಾಡಿಸ್ತೀನಿ. ಬರ್ತೀನಿ. ಬನ್ನಿ 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 ಮೈ ಡಿಯರ್ ಫ್ರೆಂಡ್ಸ್, ಬನ್ನಿ ಬನ್ನಿ ಬನ್ನಿ. ದೇವರು ಕೊಟ್ಟಿರೋ ಈ ಪ್ರಸಾದನ ನಿಮ್ಗೋಸ್ಕರ ತಂದಿದ್ದೀನಿ. ನಿಮ್ಗಾಗ್ಲಿ ನನಗಾಗ್ಲಿ ಮನೆ ಕಟ್ಕೊಳ್ಳೋ ಆಸೆ ಇಲ್ಲ, ಕಾರ್ ತಗೊಳ್ಳೋ ಚಪಲ ಇಲ್ಲ. ನಮಗ್ ಬೇಕಾಗಿರೋದು ಇಷ್ಟೇ, 1 ಹೊತ್ತಿನ ಊಟ. ಅದು ಈ ಭೂಮಿ ಮೇಲೆ ಹುಟ್ಟಿದ ತಪ್ಪಿಗೆ. ಆ ಪರಮಾತ್ಮ ನಮ್ದವ್ರನ್ನ ಆ ಪರಮಾತ್ಮ ಖಂಡಿತ ಮೋಸ ಮಾಡೋದಿಲ್ಲ. ತಗೊಳ್ಳಿ. ಮೇಡಮ್, ನಾನ್ ದೇವ್ರನ್ನ ಗುಡಿ ನೋಡಲ್ಲ, ಜನಗಳಲ್ಲಿ ನೋಡ್ತೀನಿ. ಏನೇ ಆದ್ರೂ ನೀವು ಮಾತ್ರ ನನ್ನ ಪಾಲಿಗೆ ಧನಲಕ್ಷ್ಮಿ ಇದ್ದಾಗೆ. ನಾನ್ ಯಾವ ಲಕ್ಷ್ಮಿನಾದ್ರೂ ಆಗ್ಲಿ, ಓದಿ ಗ್ರಾಜುಯೇಟ್ ಆಗಿರೋ ನಿನಗೆ ಭಿಕ್ಷೆ ಬೇಡೋಕೆ, ಜೂಜಾಡೋಕೆ ಹೇಗ್ ಮನ್ಸು ಬರುತ್ತೆ?
ನಾನು ಒಬ್ನೇ ಭಿಕ್ಷುಕರ? ಈ ದೇಶದಲ್ಲಿರೋರೆಲ್ಲ ಒಂಥರ ಭಿಕ್ಷುಕರೇ. ಒಬ್ರು ಓಟಕ್ ಭಿಕ್ಷೆ ಕೇಳ್ತಾರೆ, ಒಬ್ರು ನೋಟಕ್ ಭಿಕ್ಷೆ ಕೇಳ್ತಾರೆ, ಒಬ್ರು ಊಟಕ್ ಭಿಕ್ಷೆ ಕೇಳ್ತಾರೆ. ಅಲ್ಲಿ ತನಕ ಯಾಕೆ ನಿಮ್ಮನ್ನ ನೋಡಿ ದೇವ್ರ ಹತ್ರ ಹೋಗಿ ಭಿಕ್ಷೆ ತನ ಕೇಳಿದ್ರಿ? ಮೇಡಮ್, ಮನುಷ್ಯ ಹುಟ್ಟು ಭಿಕ್ಷುಕ. ಒಬ್ಬೊಬ್ರು ಒಂದೊಂದ್ ಭಿಕ್ಷೆ ಬೇಡಲೇಬೇಕು. ದೊಡ್ಡ ಮನುಷ್ಯರು ಮಾಡಿ ಮನೆ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾರೆ. ನಮ್ಮಂತವ್ರು ಬೀದಿಲಿ ಕೂತ್ಕೊಂಡು ಭಿಕ್ಷೆ ಕೇಳ್ತೀವಿ. ಅದು ಕೆಲವರಿಗೆ ಭಿಕ್ಷುಕರು ಅಂತ ಗೊತ್ತಿರುತ್ತೆ, ಇನ್ನು ಕೆಲವು ಅಜ್ಞಾನಿಗಳಿಗೆ ಗೊತ್ತಿರಲ್ಲ ಅಷ್ಟೇ. ನಿನಗ್ ನೀನ್ ಭಿಕ್ಷುಕ ಅಂತ ಗೊತ್ತಿದೆಯಲ್ಲ, ನಿನ್ ಸಂಪಾದನೆ ಯಾಕೆ ಎಲ್ರಿಗೂ ಕೊಡ್ತಿದ್ಯಾ? ಅಪ್ಪ ಅಮ್ಮ ಧರ್ಮ ಮಾಡಿಯಪ್ಪ. ಅಪ್ಪ ಅಮ್ಮ ಧರ್ಮ ಮಾಡಿಯಮ್ಮ. ಅಪ್ಪ ಅಮ್ಮ ಧರ್ಮ ಮಾಡಿಯಮ್ಮ. ಅಪ್ಪ ಅಮ್ಮ ಧರ್ಮ ಮಾಡಿ. ಸತ್ಯನಾ ಸತ್ಯನಾ ಸತ್ಯ. ನಾನೇ ಅಂತ ಹೇಗೆ ಗೊತ್ತಾಯ್ತು ಚರಣ ನಿನ್ಗೆ? ಕೈ ಮುಟ್ಟುನಲ್ಲ, ಕರ್ಣನ್ ಕೈ ಯಾವುದು ಅಂತ ನನಗೆ ಗೊತ್ತಿಲ್ವೇ ಅಣ್ಣ? ಕರ್ಣ ನಾನಲ್ಲ, ಮೇಲಿದ್ದಾನೆ. ಅವನು ಕೊಟ್ರೆ ತಾನೇ ನಾನು ನಿಮ್ಗೆಲ್ಲ ಕೊಡೋದು. ಸರಿ, ಆರೋಗ್ಯ ಹೇಗಿದೆ? ನನಗೇನಪ್ಪ, ತುಂಬಾ ಚೆನ್ನಾಗಿದ್ದೀನಿ. ನೀನ್ ಇರೋವರೆಗೂ ನನಗೆ ಯಾವ ಭಯನೂ ಇಲ್ಲ. ಏನಯ್ಯ ಸತ್ಯ, ನೀನ್ ಇಲ್ಲೇ ಇದೀಯಾ? ಇವತ್ತು ಪುರ್ಸೊತ್ತಾಯ್ತಾ ನೀನು ಪೋಸ್ಟ್ ಆಫೀಸ್ ಕಡೆ ಬರ್ಲಿಕ್ಕೆ? ಪುರ್ಸೊತ್ತ? ಚೆನ್ನಾಗಿ ಹೇಳಿದ್ರಿ. ನಾಯಿಗೆ ನೆಲೆ ಇಲ್ಲ, ನಿಲ್ಲಕ್ ಹೊತ್ತಿಲ್ಲ ಅನ್ನೋ ಹಾಗೆ ನನಗೆ ಯಾವಾಗ್ಲೂ ಪುರ್ಸೊತ್ತೆ, ಯಾವಾಗ್ಲೂ ಕೆಲಸನೇ. ಅಲ್ಲಯ್ಯ, ಬರೋ ಕಾಗದಕ್ಕೆಲ್ಲ ಕೇರ್ ಆಫ್ ಪೋಸ್ಟ್ ಮಾಸ್ಟರ್ ಅಂತ ಅಡ್ರೆಸ್ ಕೊಟ್ಬಿಟ್ಟು ದಿನಕ್ಕೆ ಒಂದ್ಸಲನಾದ್ರೂ ಬಂದು ಕಾಗದ ಬಂದಿದ್ಯೋ ಇಲ್ವೋ ಅಂತ ತಿಳ್ಕೊಬಾರ್ದಾ? ನಾನೇನು ಆಫೀಸರ್ ಅಥವಾ ಮಂತ್ರಿನ ದಿನಾ ಕಾಗದ ನಿರೀಕ್ಷೆ ಮಾಡೋದಕ್ಕೆ? ಬರೋದು ಒಂದು ಕಾಗದ, ನೋ ವೇಕೆನ್ಸಿ, ಕೆಲಸ ಇಲ್ಲ ಅಂತ. ಅಲ್ಲಯ್ಯ, ಕಾಗದ ಯಾವ್ದಾರು ಹಾಕೊಳ್ಳಿ, ಕಾಗದ ಅಂದ್ಮೇಲೆ ಓದ್ಬೇಕು, ಬರಿಬೇಕು. ತಗೋ, ನಿನ್ಗೊಂದಿಷ್ಟು ಕಾಗದ ಬಂದಿದೆ. ನೋ ವೇಕೆನ್ಸಿ, ಕೆಲಸ ಖಾಲಿ ಇಲ್ಲ. ಇದು ಕೆಲಸ ಖಾಲಿ ಇಲ್ಲ. ಅಯ್ಯೋ ದೇವ್ರೆ, ನಮ್ಮಮ್ಮಂಗೆ ತುಂಬಾ ಸೀರಿಯಸ್ ಆಗಿದೆ ಅಂತ ಕಾಗದ ಬರೆದಿದ್ದಾಳೆ ಸರ್. ಡೋಂಟ್ ವರಿ ಸತ್ಯ, ಒಳ್ಳೆ ಮನಸ್ಸಿಗೆ ದೇವರು ಎಂದೂ ಅನ್ಯಾಯ ಮಾಡೋದಿಲ್ಲ. ನಿಮ್ಮಮ್ಮ ಬೇಗ ಹುಷಾರಾಗ್ತಾರೆ. ಚೆನ್ನಣ್ಣ, ಯಾರು ಸೂಪರ್ ಹೇಳ್ಕೊಳ್ರಿ. ಸ್ವಲ್ಪ ಇರೇ, ಜನ ಹೇಳಿರೋದು ರೆಡಿಯಾ? ಹತ್ತು ಹತ್ತು ಬೇಗ, ಹತ್ತು ಬೇಗ, ಹತ್ತು. ಏ ಪುಟ ಬಾಲಕ, ಇಲ್ಲಿ ಹಾಕೋ, ಇಲ್ಲಿ ಬಾಲ್ನ. ಏ ಹಿಡಿಯೋ. ಅಮ್ಮ ಅಮ್ಮ, ಏನಿದು? ಮನೇಲಿ ಔಷಧಿ ವಾಸನೆ ಬರ್ತದೆ ಅನ್ಕೊಂಡ್ರೆ ಕೋಳಿ ವಾಸನೆ ಬರ್ತಾ ಇದೆಯಲ್ಲ? ಅಮ್ಮ ಅಮ್ಮ, ಸತ್ಯ ಸತ್ಯ. ಅಮ್ಮ, ನಮ್ಮಪ್ಪನೇ ಸರ್ ಹರಿಶ್ಚಂದ್ರನ. ಯಾಕೋ? ಇನ್ನೇನು ಮತ್ತೆ, ನನಗೆ ಹುಷಾರಿಲ್ಲ ಅಂತ ಕಾಗದ ಬರೆದ್ಬಿಟ್ಟು ಇಲ್ಲಿ ಕೋಳಿ ಸಾರು ಮಾಡ್ತಾ ಇದೆಯಲ್ಲ? ಮುಟ್ಟಾಳ, ಆ ಕಾಗದ ಬರೀದೇ ಇದ್ರೆ ನೀನ್ ಮನೆಗ್ ಬರ್ತಾ ಇದ್ಯಾ? ನಾನು ಬರ್ದೇ ಇದ್ರೇನು ತಿಂಗಳಿಗೆ ಹಣ ಕಾಣಿಸ್ತಾ ಇಲ್ವಾ? ನನ್ಗೆ ಹಣ ಮುಖ್ಯ ಅಲ್ಲ ಕಣೋ, ಮಗ ಮುಖ್ಯ. ನಾನು ಬರ್ದೇ ಇದ್ರೇನು? 6 ತಿಂಗಳಿಂದ ನಿನ್ ಮುಖ ನೋಡ್ದೆ ಎಷ್ಟು ಸಂಕಟ ಪಡ್ತಿದ್ದೀನಿ ಗೊತ್ತಾ? ಮಗ ಮುಖ್ಯ. ನಾಳೆ ನಿನಗೊಂದು ಮಗು ಆದ್ರೆ ತಾನೆ ಹೆತ್ತು ಕರಳಿನ ನೋವು ಅರ್ಥ ಆಗೋದು. ಅಮ್ಮ, ನಾನೇನ್ ಮಾಡ್ಲಮ್ಮ? ನನಗೂ ಕನಸಿನಲ್ಲಿ ದಿನ ಬರ್ತೀಯ, ಚಿಕನ್ನು ಆಮ್ಲೆಟ್ ಎಲ್ಲ ತಿನ್ನಿಸ್ತೀಯ. ಕನ್ಸಲ್ ತಿನ್ಸಿದ್ರೆ ಹೊಟ್ಟೆ ತುಂಬುತ್ತೇನೋ? ನಾನು ಬೆಂಗಳೂರು ಕರ್ಕೊಂಡು ಹೋಗು, ದಿನಾ ನೀನು ಕೋಳಿ ಸಾರು ಮಾಡಾಕ್ತೀನಿ. ಅದ್ ಸಾಧ್ಯ ಇಲ್ಲ ಬಿಡಮ್ಮ. ಯಾಕೋ? ಇಷ್ಟಾಗಲ ರೂಮ್ಗೆ 1000 ರೂಪಾಯಿ ಬಾಡಿಗೆ, 20,000 30,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ. ನೀನು ಮನೆ ಮಾಡಕ್ ಸಾಧ್ಯನೇ ಇಲ್ಲ ಬಿಡು. ಸರಿ, ನಿನ್ನಿಷ್ಟ, ನೀನ್ ಅಲ್ಲೇ ಇರು. ನಾನ್ ನೋಡ್ಬೇಕು ಅನ್ನಿಸ್ದಾಗ ನಾನ್ ಸಾಯ್ತಾ ಇದ್ದೀನಿ ಅಂತ ಕಾಗದ ಹಾಕ್ತೀನಿ, ನೀನ್ ಹೀಗೆ ಓಡೋಡ್ ಬಾ. ಅಮ್ಮಮ್ಮ, ಒಂದ್ ನಿಮಿಷ. ಈ ಸೀರೆ ನಿನ್ಗೋಸ್ಕರ ತಂದಿದ್ದೇನೆ, ಚೆನ್ನಾಗಿದೆ ನೋಡು. ಅಮ್ಮ, ಯಾಕಮ್ಮ ಅಳ್ತಾ ಇದ್ಯಾ? ನಿಮ್ಮಪ್ಪನಿಗೆ ಈ ಬಣ್ಣನ್ ಕಂಡ್ರೆ ಬಲಿಷ್ಟ. ಯಾವಾಗ್ಲೂ ಈ ತರ ಸೀರೆನೇ ತಂದ್ಕೊಡೋರು. ನೀನ್ ಮಗು ಆಗಿದ್ದಾಗ ಈ ತರ ಸೀರೆನೇ ತೊಟ್ಲು ಕಟ್ಟಿ ನೀನ್ ತೂಗ್ತಿದ್ದೆ ಕಣೋ. ಅಮ್ಮಮ್ಮ, ನನ್ಗೆ ಈಗಲೂ ತೂಗಿಸ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ಅಮ್ಮ. ಈ ತೂಗವಳು ನಾನಲ್ಲ ಕಣೋ, ನಾಳೆ ಬರ್ತಾಳಲ್ಲ ಅವಳು. ಅವಳು ಅವಳು ಅಂದ್ರೆ ಯಾರಮ್ಮ? ನಿನ್ನ ಅತ್ತೆ ಮಗಳು. ರಟ್ಟೆಗಾತ್ರ ಮೀಸೆ ಬಂದ್ಬಿಟ್ಟಿದೆ, ಏನು ಗೊತ್ತಿಲ್ಲ ಅಂತ ನಾಟಕ ಆಡ್ತಿದ್ಯಲ್ಲ. ಸರಿ ಬಾ,
ಕೈ ಕಾಲು ತೊಳ್ಕೊಂಡು ಊಟ ಮಾಡುವಂತೆ ಬಾ. ಅಂಕಲ್ ಅಂಕಲ್ ನನ್ನ ಕಾಪಾಡಿ ಅಂಕಲ್ ಪ್ಲೀಸ್ ಅಂಕಲ್. ಹಲೋ ಹಲೋ ಸ್ಟಾಪ್ ಸ್ಟಾಪ್ ನಿಲ್ಸಯ್ಯ. ಬ್ಲಡಿ ಫುಲ್ ಒಳ್ಳೆ ಉಗ್ರಾಣದಲ್ಲಿ ಮೂಟೆ ತುಂಬದಂಗೆ ಜನನ್ ತುಂಬ್ಕೊಂಡು ಹೋಗ್ತಾ ಇದ್ದಾನೆ. ನಾನೊಬ್ಬ ಕೂತಿದ್ರೆ ಇವ್ರ ತಾತನ ಮನೆ ಗಂಟ ಹೋಗ್ತಿತ್ತು. ದೇವ್ರೆ, ಈ ಕಾಡ್ದಾರಿಲಿ ನಟರಾಜ ಸರ್ವಿಸ್ ಗತಿ. ಅಯ್ಯೋ, ಆ ಪಾಪಿ ತಪ್ಪಿಸ್ಬಿಟ್ಟಲ್ಲೋ, ಈಗೇನೋ ಮಾಡೋದು? ಅದಕ್ಕೆ ಯಾಕೆ ಹೆದರ್ಕೋಬೇಕು? ಏ ರಾಸ್ಕಲ್, ಅವ್ನು ಯಾರು ಗೊತ್ತೇನೋ? ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ DC. ಈಗ ಮುಗಿತು ನಮ್ ಕತೆ. ಇಂಪಾಸಿಬಲ್. ಅವನು ಈ ಕಾಡಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಅವನು ಈ ಕಾಡಲ್ಲಿ ಎಲ್ಲಿದ್ರು ಸರಿ, ಹುಡುಕಿ ಹೋಗಿ. ನಾನೇ ಹೋಗಿ ಅದ್ ಕಡೆ ಹುಡ್ಕೋ.
ಯಾರು ನೀವು? ಏನ್ರಿ ಆಯ್ತು? ಕ್ಯಾಮ್ರಾದಲ್ಲಿ ನೆಗೆಟಿವ್ ಇಲ್ಲ. ನೆಗೆಟಿವ್ ಇಲ್ವಾ? ಬಾಸ್ಟರ್, ನಾವು ಬರಷ್ಟಲ್ಲಿ ಏನೋ ಮಾಡ್ಬಿಟ್ಟಿದ್ದಾನೆ. ರಾಕೇಶ್, ಇವನ ಹಾಟ್ ಅಂಕಲ್ ಕೊಟ್ಟಲ್ಲ, ಅದರಲ್ಲೇ ಬಚ್ಚಿಟ್ಟಿರ್ಬೇಕು. ಛೇ, ತಪ್ಪಿಸ್ಕೊಂಡ್ಬಿಟ್ಟಲ್ಲ. ಅವನಲ್ಲಿ ತಪ್ಪಿಸ್ಕೋತಾನೆ. ಸಾಯಕ್ಕೋಸ್ಕರನೇ ಹ್ಯಾಟ್ ತಗೊಂಡೋಗಿದ್ದಾನೆ. ಅವ್ನು ಮಾತ್ರ ಬಿಡಬಾರ್ದು. ಕಮಾನ್, ಕಮಾನ್. ಸುಮ್ನಿರ, ನೀನು ಹೊಡೆಯಿಲ್ಲ, ನನ್ನ ಹೊಡೆ ಬಿಡಲ್ಲ. ಅಮ್ಮ, ಏನೋ ಸತ್ಯ? ಏನೋ ಇದು ಗಾಯ? ಯಾರತ್ರ ಜಗಳ ಕಾದ್ಯೋ? ನಾನೇನ್ ಜಗಳ ಗಂಟ ಅನ್ಕೊಂಬಿಟ್ಟ. ಬಸ್ ಹೋಗ್ತಾ ಇತ್ತು, ಹತ್ತಕ್ಕೋ ಅದೇ ಜಾರ್ ಬಿದ್ಬಿಟ್ಟೆ ಅಷ್ಟೇ. ನಿನಗೆಲ್ಲಾದ್ರಲ್ಲೂ ಆತ್ರ. ಆ ಬಸ್ ಅಲ್ದೆ ಹೋದ್ರೆ ಇನ್ನೊಂದ್ ಬಸ್ಸಲ್ಲಿ ಹೋಗ್ಬೋದಾಗಿತ್ತಲ್ಲೋ. ಇನ್ಮೇಲೆ ಹಾಗೆ ಮಾಡ್ತೀನಮ್ಮ. ಸರಿ ನೋಡು, ಒಳಗ್ ಮುಲಾಮ್ ಇದೆ, ಗಾಯಕಲ್ಲ ಹಚ್ಕೋ. ಆಯ್ತು. ಸತ್ಯ, ನೀನ್ ಕಿಟ್ ಬ್ಯಾಗ್ ಎಲ್ಲೋ? ಬಿದ್ನಲ್ಲ, ಗಾಬ್ರಿಯಲ್ಲಿ ಅಲ್ಲೇ ಬಿಟ್ಬಿಟ್ಟೆ. ಸರಿ, ಒಳಗೋಗು. ಸ್ಕೌಂಡ್ರಲ್, ತಪ್ಪಿಸ್ಕೊಂಬಿಟ್ಟ. ಅವನು ಸಾಧಾರಣದವನಲ್ಲ, ಪಕ್ಕ ಖದೀಮ. ಏಯ್, ಅಲ್ಲಿ ಯಾವ್ದೋ ಬ್ಯಾಗ್ ಬಿದ್ದಿದೆ, ಅದು ಅವನದೇ ಇರ್ಬೇಕು. ಅದ್ರೊಳಗೆ ಏನಿದೆ ನೋಡು. ಏಯ್, ಕಟ್ಬಿಚ್ಚ. ಅಯ್ಯಯ್ಯೋ, ನೋವಾಗ್ತಿದ್ದೀನಪ್ಪ, ಸ್ವಲ್ಪ ಇರೋ ಬಿಡ್ತೀನಿ. ಸರ್, ಯಾವ್ದೋ ಒಂದು ಲೆಟರ್ ಇದೆ. ಪುಟ್ಟು ಹಿಡಿಯೋ. ಹಾಕೋ ಹಿಡಿಯೋ ಪುಟ್ಟ. ಕಿಟಿ ಬರ ಇಲ್ಲಿ. ನನಗ್ ಕೊಡ, ನನ್ ಕೊಟ್ಟೇ ಇಲ್ಲ. ನೋಡು, ಅಮ್ಮ ಬಂದ್ಮೇಲೆ ಹೇಳ್ಬಿಡು ಯಾವ್ದು ಅರ್ಜೆಂಟ್ ಕೆಲಸ ಮೇಲೆ ಬೆಂಗಳೂರು ಹೋದ ಅಂತ. ಸತ್ಯಣ್ಣ, ನಂಗೆ ಬೆಂಗಳೂರಿಂದ ಬರ್ತಾ ಇಂಥದ್ದೇ ಒಂದು ಹ್ಯಾಟ್ ತಗೊಂಬ ಸತ್ಯಣ್ಣ. ಯಾಕೆ ಈ ಹ್ಯಾಟ್ ಅಷ್ಟು ಚೆನ್ನಾಗಿದ್ಯಾ? ಸರಿ, ಇದನ್ನೇ ನೀ ಇಟ್ಕೋ. ಅಮ್ಮ ಬಂದ್ಮೇಲೆ ಮರೀದೆ ಹೇಳ್ಬಿಡಪ್ಪ. ಆಯ್ತು, ನೀ ಹ್ಯಾಟ್ ಕೊಟ್ಮೇಲೆ ನಾ ಹೇಳ್ದಿರ ಇರ್ತೀನಾ? ಎಷ್ಟ್ ಚೆನ್ನಾಗಿದೆ ಹ್ಯಾಟು. ನನ್ನ ಮಗನ ಹೆಸರು ಸತ್ಯ ಅಂತೆ.
ಎಂಒ ಮಾಡಿದಾನೆ. ಹೆಸರು ಪುಟ್ಟಮ್ಮ ಅಂತ. ಅವನ ಹೆಂಡತಿನ ಅವ್ರ ಅಮ್ಮನ ಇರ್ಬೇಕು. ಅಡ್ರೆಸ್ ಏನ್ ಬರ್ದಿದಾನ? ನಮ್ಮ ಏರಿಯಾ ಕಣ, ಶಿವಪುರ. ಬೆಂಗಳೂರಿನಲ್ಲಿ ಕೇರ್ ಆಫ್ ಪೋಸ್ಟ್ ಮಾಸ್ಟರ್. ಅವನೇನಾದ್ರೂ ನಮ್ ಕೈಗೆ ಸಿಕ್ಕಿದ್ರೆ ಕೇರ್ ಆಫ್ ಯಮಾನೆ. ಅಲ್ಲಿ ತನಕ ಯಾಕೋ, ಅವನು ಸರ್ಕಾರದವನಲ್ಲ, ಯಾವನೋ ಬೇವರ್ಸಿ. ನಮ್ ಹ್ಯಾಟ್ ನಮಗ್ ಸಿಕ್ಕದೆ ಸರಿ. ನಡಿ ಹೋಗೋಣ. ಕಿಟ್ಟ ಹಾಕೊಳ್ಳೆ, ನನ್ಗೆ ಬಾಲ್ ಬೇಗ. ಐಡಿಯೋ ಜೀಪ್ ಬಂತು. ನೀನೇನೋ ಪುಟ್ಟಮ್ಮ? ನನ್ನ ಹೆಸರು ಯಾರು ಹೇಳಿದ್ರು ನಿನ್ಗೆ? ಎಲ್ಲಿ ಹೋದ ನಿನ್ ಮಗ ಸತ್ಯ? ಅಜ್ಜಿ, ಸತ್ಯಣ್ಣ ಅರ್ಜೆಂಟ್ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋದ್ರು. ಈ ಹ್ಯಾಟ್ ಯಾರೋ ಕೊಟ್ಟಿದ್ದು? ಸತ್ಯಣ್ಣ ಕೊಟ್ಟಿದ್ದು. ಇದನ್ನೇ ಹುಡುಕೊಂಡು ಬಂದಿದ್ದು. ಇದು ನಮ್ದು. ಈ ಹ್ಯಾಟ್ಗೋಸ್ಕರ ಜೀಪ್ ನಲ್ಲಿ ಹುಡ್ಕೊಂಡು ಬಂದಿದ್ದು? ಇದೇನ್ ಚಿನ್ನದ್ದೋ ಬೆಳ್ಳಿದ್ದೋ? ನನ್ನ ಪ್ರೀತಿಯ ಪಂಚಮಹಾಪಾತಕರೇ, ನಂಗೆ ಗೊತ್ತು ನನ್ನ ಕಿಟ್ನಲ್ಲಿರೋ ಎಂಒ ಫಾರಂನಿಂದ ನನ್ನ ಅಡ್ರೆಸ್ ತಿಳ್ಕೊಂಡು ನಮ್ಮ ಮನೆಗೆ ಹೋಗ್ತೀರಾ ಅಂತ. ಬೇವರ್ಸಿ ನನ್ನ ಮಕ್ಕಳ. ನೀವು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ. ನೆಗೆಟಿವ್ ಹ್ಯಾಟ್ನಲ್ಲಿ ಇಲ್ವೋ ಹೆಗ್ಣ ನನ್ನ ಹತ್ರ ಇದೆ. ಇವತ್ತೇ ಅದನ್ನ ಡೆವಲಪ್ ಮಾಡಿಸಿ ಫೋಟೋ ಪ್ರಿಂಟ್ ಮಾಡಿಸ್ತೀನಿ. ಅದನ್ನ IG ಸಾಹೇಬ್ರು ಕೊಟ್ಟು ನಿಮ್ಗೊಂದು ಗತಿ ಕಾಣಿಸಿ ವಡೆ ಪಾಯಸ ತಿಂತೀನಿ. ಬ್ಲಡಿ ಬಾಸ್ಟರ್ಡ್. ಈ ನನ್ನ ಮಗ IG ಹತ್ರ ಹೋಗೋಕ್ ಮುಂಚೆ ವೈಡಿ ಹತ್ರ ಹೋಗೋಕ್ ಮಾಡ್ತೀನಿ. ವೈಡಿ ಅಂದ್ರೇನಾ? ಯಮದೂತ್ರು ಅಂತ. ಕೇರ್ ಆಫ್ ಪೋಸ್ಟ್ ಆಫೀಸ್ ನನ್ನ ಮಗನೇ. ಇನ್ 24 ಗಂಟೆ ಒಳಗೆ ಮುನ್ಸಿಪಾಲಿಟಿ ಅವ್ರು ನಿನ್ ಹೆಣ ಎಳ್ಕೊಂಡು ಹೋಗಾಗ ಮಾಡ್ಲಿಲ್ಲ ಅಂದ್ರೆ ನಾನ್ ರಾಕೇಶೇ ಅಲ್ಲ. ಚರಣ ಚರಣ ಚರಣ. ಸತ್ಯಣ್ಣ, ಸತ್ಯಣ್ಣ, ಏನಿದೆ ಇಷ್ಟೊತ್ತಲ್ಲಿ? ಚರಣ ನೋಡು, ಇದನ್ನ ಹುಷಾರಾಗಿ ನಿನ್ನ ಹತ್ರ ಇಟ್ಕೊಂಡಿರು. ನಾ ಬೆಳಗ್ಗೆ ಬರ್ತೀನಿ. ಏನಿದು? ಇವು ಫಿಲ್ಮ್ ನೆಗೆಟಿವ್. ಇದನ್ನ ನಿನ್ನ ಹತ್ರ ಜೋಪಾನವಾಗಿ ನೋಡ್ಕೊ. ನಾನು ಬೆಳಗ್ಗೆ ಬಂದು ತಗೊಂಡೋಗ್ತೀನಿ. ಸತ್ಯಣ್ಣ, ಇಷ್ಟು ಸಣ್ಣ ಪದಾರ್ಥ ನಿನ್ನ ಜೀವನ ಇಟ್ಕೋಬಹುದಾಯ್ತಲ್ಲಣ್ಣ? ಅಯ್ಯೋ, ಇದ್ರಲ್ಲಿ ಯಾವುದೋ ಒಂದು ದೊಡ್ಡ ರಹಸ್ಯ ಇದೆ. ಇದಕ್ಕೋಸ್ಕರ ರೌಡಿಗಳನ್ನ ನಟಿಸ್ಕೊಂಡ್ ಬರ್ತಾ ಇದಾರೆ. ಇದನ್ನ ನಿನ್ನ ಹತ್ರ ಜೋಪಾನವಾಗಿ ಇಟ್ಕೋ. ನಾ ಬರ್ತೀನಿ, ಈಗ ಮಲ್ಕೋ ಈಗ. ಹಾ, ಹುಷಾರಾಗಿ ಹೋಗೋಣ. ಇಡ್ಲಿ ಬಿಸಿ ಆಯ್ತೇನಪ್ಪ? 2 ವಡೆ ಕೊಡು. ನೀನ ಅಣ್ಣ? ನಾವೆಲ್ಲ ಯಾಕೆ ಇವತ್ತು 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಬಾರ್ದು? ನಿಮ್ ತಾತನ್ ತಿಂತೀನಾ? ಇಲ್ಲ, ಇವತ್ತು ನಿನ್ ಹುಟ್ಟಬ್ಬ. ಹಾಗಾದ್ರೆ ತಗೋ ವಡೆ. ಸುಮ್ಮನೆ ನಡಿಯ. ನನ್ನ ಮಗನೇ, 5 ಸ್ಟಾರ್ ಅಲ್ಲಿ ತಿನ್ನಿಸ್ತ್ಯಾ? ತಿನ್ನು ಈಗ 3 ಸ್ಟಾರ್ ಹೋಟ್ಲ್ ಏಟ್ನ. ಅಯ್ಯೋ, ನಾನು ಕದೀತಾ ಇಲ್ಲ ಮೇಡಮ್. ನನ್ನ ಮಾತು ನಂಬಿ 4 ಜನ ರೌಡಿಗಳು ನನ್ನ ಕೊಲೆ ಮಾಡೋದಕ್ಕೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ನಿಜ ಸತ್ಯ, ಅವ್ರು ತುಂಬಾ ಡೇಂಜರಸ್ ಪೀಪಲ್. ನಡಿ ನಡಿ ಹೋಗೋಣ. ಕೈ
ನಿನಗೆ ಗೊತ್ತಿದ್ಯಾ ಅನ್ಸ್ಬಿಡ್ತೀನಿ. ಲೈ ಇಡಿಯಟ್, ಅವನನ್ನು ಸಾಯಿಸಿದ್ರೆ ನಮಗೆ ನೆಗೆಟಿವ್ ಸಿಗುತ್ತಾ? ಲೇ ಅವನಿಗೂ ಆ ಜ್ಯೋತಿಗೂ ಸಂಬಂಧ ಇದೆ ಅಂತ ಕಾಣುತ್ತೆ ಕಣೋ. ಏಯ್, ಅವನಿಗೂ ಸಿಎಂಗೂ ಸಂಬಂಧ ಇದ್ರು ಸರಿ, ನಮಗ್ ನೆಗೆಟಿವ್ ಸಿಗೋವರೆಗೂ ಅವನನ್ನು ಮಾತ್ರ ಖಂಡಿತ ಬಿಡಲ್ಲ. ಕಮಾನ್. ನಿಜ ಹೇಳ್ತಾ ಇದ್ದೀನಿ ಜ್ಯೋತಿ, ಆ 4 ಜನ ರೌಡಿಗಳು ಬಂದಿದ್ದು ನನ್ ಕೊಲ್ಬೇಕು ಅಂತ. ಅವರು ರೌಡಿಗಳ? ಇಲ್ಲ, ನಮ್ಮ ದೇಶದ ಸತ್ಪ್ರಜೆಗಳು. ಸತ್ಪ್ರಜೆಗಳು ಅಲ್ಲ, ಸತ್ತ ಪ್ರಜೆಗಳು ಅಲ್ಲ. ಆ ದಪ್ಪ ಕಣ್ಣವನಿದಾನಲ್ಲ, ಅವನೇ ಶ್ಯಾಮ್. ನೋಡೋಕೆ ಕ್ರೂರವಾಗಿ ಕಾಣ್ತಾನಲ್ಲ, ಆ ಎತ್ತರವಾದ ಮನುಷ್ಯ ಅವನೇ ಜಗನ್. ಆ ಎತ್ತರವಾಗಿ ಪೊರ್ಕೆ ಮಿಸೆ ಬಿಟ್ಟಿದಾನಲ್ಲ, ಅವನೇ ಆ ಕಪ್ಪು ದಾಂಡಿಗಾನೆ ವಿಷಯ. ಹೆಂಗಾಗಿ ಸ್ಮಾರ್ಟ್ ಆಗಿದಾನಲ್ಲ, ಆ ಪಾಸ್ಟರ್. ಹಿ ಇಸ್ ಎ ರೇಪಿಸ್ಟ್ ಅಂಡ್ ಮರ್ಡರರ್. ರಾಕೇಶ್, ಹೋಮ್ ಮಿನಿಸ್ಟರ್ ಮಗ. ಹೋಮ್ ಮಿನಿಸ್ಟರ್ ಮಗ ಇಂಥ ಚಂಡಾಲನ? ಅಪ್ಪನಿಗೆ ಅಧಿಕಾರ ಇದೆ, ಧೈರ್ಯ ಇದೆ. ಇವನಿಗೆ ಯೌವನ ಇದೆ, ಹಣ ಇದೆ. ಏನೇ ತಪ್ಪು ಮಾಡಿದ್ರು ತಪ್ಪಿಸ್ಕೊಳ್ಳೋ ಛಾತಿ ಇದೆ. ಯಾಕೆ ಹೇಗ್ ಮಾಡಿದೆ ಅಂತ ಪ್ರಶ್ನೆ ಮಾಡೋಕೆ ಯಾರಿಗೆ ಧೈರ್ಯ ಇದೆ ಹೇಳಿ? ಕಾನೂನು ನ್ಯಾಯನ ಪಾಲನೆ ಮಾಡಬೇಕಾದ ರಕ್ಷಕರೇ ಇಂಥ ನರ ರಾಕ್ಷಸರಾದ್ರೆ ನಮ್ಮ ಜನದ ಗತಿ ಏನು? ಸತ್ಯ, ಇದ್ರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪೇ ಇಲ್ಲ. ಅವ್ರಿಗೂ ಮಕ್ಕಳು, ಹೆಂಡತಿ, ಸಂಸಾರ ಅಂತಿರುತ್ತೆ. ಹೊಟ್ಟೆ ಪಾಡ್ಗೋಸ್ಕರ ಇಂಥ ಪ್ರಬಲವಾದ ರಾಜಕೀಯ ವ್ಯಕ್ತಿಗಳ ಆಶ್ರಯ ಪಡೆಯಲೇಬೇಕಾಗುತ್ತೆ. ಈ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಮೊದಲು ಇಂಥ ದುಷ್ಟ ರಾಜಕೀಯ ವ್ಯಕ್ತಿಗಳಿಗೆ ಸರಿಯಾದ ಶಾಸ್ತಿ ಮಾಡಲೇಬೇಕು. ಅವಕಾಶ ಸಿಕ್ಕಿದಾಗ ಆ ಕೆಲಸ ನಾನೇ ಮಾಡ್ತೀನಿ. ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಜ್ಯೋತಿ. ನನ್ನ ಹತ್ರ ಇರೋ ನೆಗೆಟಿವ್ಸ್ ಅಲ್ಲಿ ಅವ್ರು ಮಾಡಿರೋ ಅನ್ಯಾಯಗಳಿರ್ಬೇಕು. ಅದನ್ನ ಪ್ರಿಂಟ್ ಹಾಕ್ಸಿ ಏನೇ ಆಗ್ಲಿ ನೇರವಾಗಿ ಸಿಎಂಗೂ ಗವರ್ನರ್ಗೂ ಕಳಿಸ್ತೀನಿ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ನನಗೆ ಎದುರಾದ್ರೂ ಪರವಾಗಿಲ್ಲ, ಆ ಕೊಲೆಯಾದ ಮನುಷ್ಯನ ಕುಟುಂಬಕ್ಕೆ ನ್ಯಾಯ ಸಿಕ್ಕೋ ತನಕ ನಾನು ಬಿಡೋದಿಲ್ಲ. ನಿಮಗೆ ಹುಚ್ಚಿಡ್ದಿದೆ. ಯಾಕೆ? ಸತ್ಯ, ನಿಮಗ್ ಬದುಕೋ ದಾರಿ ಗೊತ್ತಿಲ್ಲ. ಈ ಕೊಲೆ ಮಾಡಿದ್ದು ಪೊಲೀಸ್ನವರೇ, ಅದು ಹೋಮ್ ಮಿನಿಸ್ಟರ್ ಮಗನ ಆದೇಶದಿಂದ. ಅವ್ರು ನಿಮ್ಮನ್ನ ಸುಮ್ಮನೆ ಬಿಡ್ತಾರಾ? ಹುಚ್ಚ ನಾಯಿನ ಬೇಟೆ ಆಡೋ ಹೋಗಿ ಬೇಟೆ ಆಡ್ತಾರೆ. ಅದಕ್ಕೆ ನೋಡಿ ಸತ್ಯ, ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಳ್ಳಿ. ಅವ್ರ ಹತ್ರ ವ್ಯಾಪಾರ ಮಾಡಿ ಲಕ್ಷಾಂತರ ಸಂಪಾದನೆ ಮಾಡಿ. ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿಯೋದು ತಪ್ಪತ್ತೆ. ಶಡಪ್, ನೀನೊಂದು ಹೆಣ್ಣ, ಇದೇನ ನೀನು ಓದ್ ಕಲ್ತಿದ್ದು? ನಿನ್ನ ಹೂವು ಅನ್ಕೊಂಡಿದ್ದೆ, ಇಷ್ಟು ಬೇಗ ಹಾವಾಗ್ತಿ ಅನ್ಕೊಂಡಿರಲ್ಲ. ನೋಡು ಜ್ಯೋತಿ, ನನಗೆ ಕೆಲಸ ಇಲ್ಲದೆ ಇರ್ಬೋದು, ಬಡವ ಆಗಿರ್ಬೋದು, ಭಿಕ್ಷೆ ಬೇಡ ತಿನ್ಬೋದು, ಆದ್ರೆ ಇನ್ನೊಬ್ಬರನ್ನ ಸಮಾಧಿ ಮಾಡಿ ಅದ್ರ ಮೇಲೆ ಅರಮನೆ ಕಟ್ಟಿ ಸುಖ ಪಡೋದು ನನಗೆ ಇಷ್ಟ ಇಲ್ಲ. ನೋಡು, ಈ ತರ ಹಣ ಸಂಪಾದನೆ ಮಾಡೋದಕ್ಕಿಂತ ಸಾಯೋದೇ ಮೇಲು. ಸತ್ಯ, ನಿಂತ್ಕೊಳ್ಳಿ ಸತ್ಯ. ಯಾಕೆ? ಇನ್ನು ನಿನ್ನ ಉಪದೇಶ ಮುಗ್ದಿಲ್ವಾ? ಸತ್ಯ ಪ್ಲೀಸ್. ಸತ್ಯ, ನಾನ್ ಮಾಡಿದ ಉಪದೇಶ ಅಲ್ಲ, ನಿಮ್ ಮನಸ್ಸು ಹೇಗಿದೆ ಅಂತ ಪರೀಕ್ಷೆ ಮಾಡಿದೆ. ನೀವು ಪುಟ್ಟು ಬಿಟ್ಟು ಚಿನ್ನ ಅಂತ ನನಗೆ ಗೊತ್ತಾಯ್ತು. ನಿಮ್ಮಂಥ ಒಬ್ಬ ಮನುಷ್ಯನೇ ನಾನು ಹುಡುಕ್ತಿದ್ದೆ. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು, ಐ ಲವ್ ಯು ಸತ್ಯ. ಏನ್ರಿ, ಸತ್ಯನವ್ರಿಲ್ಲ ತಾನೇ ಬರೋದು? ಏನಪ್ಪ? ಸತ್ಯ ಅವ್ರಿಲ್ಲೇ ಅಪ್ಪ ಸ್ನಾನ ಮಾಡೋದು. ಓ ಹೌದಾ? ಆರ್ ಯು ಶೂರ್? ಎಸ್ ಸರ್, ನಾನೇನ್ ಹೇಳಿದ್ರು ಕರೆಕ್ಟ್ ಆಗಿ ಸರ್ ಹೇಳೋದು. ಇಲ್ಲಿ ಜನರನ್ನೆಲ್ಲ ವಿಚಾರಿಸ್ದೆ, ಅವ್ರು ಸ್ನಾನಕ್ಕೆ ಇಲ್ಲಿಗೆ ಅಂತ ಬರೋದು. ಕುಲ ಹಲ್ಲುಚ್ಕೊಂಡನ? ಯಾಕೆ ಸರ್? ಅದೆಲ್ಲ ಸ್ಟೇಷನ್ ಬಂದು ಮಾತಾಡಿ. ಅರೆಸ್ಟ್ ಹಿಮ್. ಸರ್, ಯಾಕೆ ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಅವ್ರೇನ್ ಸರ್ ತಪ್ಪು ಮಾಡಿದ್ರು? ಏನ್ ಮಾಡಿದಾನ? ಒಂದು ಹುಡುಗಿನ ಕಿಡ್ನಾಪ್ ಮಾಡಿದಾನೆ. ಅವನ್ಗೆ ಇರಕ್ ಜಾಗ ಇಲ್ಲ, ಅವನ್ ಯಾಕಪ್ಪ ಮಾಡ್ತಾನೆ? ಆಪೋಸಿಷನ್ ಪಾರ್ಟಿ ಲೀಡರ್ ರಾಮಣ್ಣನ ಮಗಳನ್ನ ಇವನೇ ಹೊತ್ಕೊಂಡು ಹೋಗಿರೋ. ಇದೆಲ್ಲ ನಂಬಕ್ಕಾಗಿಲ್ಲಪ್ಪ, ಇದೆಲ್ಲ ನಂಬಕ್ಕಾಗಿಲ್ಲ. ಗೊತ್ತ ಯಾವ ಹುತ್ತದಲ್ಲಿ ಯಾವ ಇರುತ್ತ ಯಾರಿಗ ಗೊತ್ತಪ್ಪ. ಗುಡ್ ನ್ಯೂಸ್ ಸರ್, ಕಿಡ್ನಾಪ್ ಕೇಸಲ್ಲಿ ಸಂಬಂಧಪಟ್ಟ ಒಬ್ಬನ ನಮ್ಮ ಸ್ಪೆಷಲ್ ಸ್ಕ್ವಾಡ್ ಅರೆಸ್ಟ್ ಮಾಡಿದೆ. ಅಬ್ಬಾ, ಈ ನನ್ನ ಟೆನ್ಷನ್ ಕಡಿಮೆ ಆಯ್ತು.
ಅವನು ಹಿಡ್ದಿರೋದು ಮುಖ್ಯ ಅಲ್ಲ ರೀ, ಆ ಹುಡುಗಿ ಪ್ರಾಣ ಮುಖ್ಯ. ಹೇಗಾದ್ರೂ ಮಾಡಿ ಆ ಹುಡುಗಿನ ಸೇಫ್ ಆಗಿ ಮನೆ ಮುಟ್ಟುವಾಗ ಮಾಡಿ. ಹೇಳು, ನೆಗೆಟಿವ್ ಎಲ್ಲಿಟ್ಟಿದ್ಯಾ? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ? ನೆಗೆಟಿವ್ ವಿಷಯ ಏನಾದ್ರು ಹೇಳದ್ನಾ? ಎಷ್ಟು ಹೊಡೆದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾನೆ. ಯು ಬ್ಲಡಿ ಫೂಲ್! ನೀನೇನ್ ಸತ್ಯ ಹರಿಶ್ಚಂದ್ರ ಅಂತ ತಿಳ್ಕೊಂಡಿದ್ಯೇನೋ? ಎಲ್ಲಿ ನೆಗೆಟಿವ್ಸ್ ಹೇಳು. ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ ಹೇಳೋ, ಹೇಳೋ. ಗೊತ್ತಿಲ್ಲ? ಏ ವಿಶು, ಹಂಗೆ ಎಲೆಕ್ಟ್ರಿಕ್ ಶಾಕ್ನ. ಹಾ, ನಿಲ್ಸಿ. ಹಾರ್ಟು ಪಲ್ಸು ಎಲ್ಲ ಭದ್ರವಾಗಿದೆ, ನೀವು ಕಂಟಿನ್ಯೂ ಮಾಡಬಹುದು. ನೀನ್ ಹೀಗೆ ಮೊಂಡತನ ಮಾಡಿದ್ರೆ ತುಂಡು ತುಂಡು ಮಾಡಿ ಹಸ್ತು ಬಿಡ್ತೀನಿ. ನೀನು ಬದುಕಬೇಕು ಅನ್ನೋ ಆಸೆ ಇದ್ರೆ ನಿಜ ಹೇಳ್ಬಿಡು, ಎಲ್ಲಿ ನೆಗೆಟಿವ್ಸ್? ಗೊತ್ತಿಲ್ಲ. ನೀರು ನೀರು. ಸತ್ಯಣ್ಣ, ಅವರು ನೆಗೆಟಿವ್ ಕೇಳ್ತಾ ಇದ್ದಾರೆ, ಎಲ್ಲಿದೆ ಅಂತ ಹೇಳ್ಬಿಡಪ್ಪ. ಇಲ್ದೆ ಹೋದ್ರೆ ಅನ್ಯಾಯವಾಗಿ ನಿನ್ನ ಅವ್ರು ಸಾಯಿಸ್ಬಿಡ್ತಾರೆ. ಹೇಳು. ಮುಗಿದ್ಯಾ? ಅವನ್ ಹೊಡಿಬೇಡಿ. ಅವನು ಹೊಡೆದ್ರೆ ನಿಮಗೆ ಸಿಕ್ಕೋದು ನೆಗೆಟಿವ್ ಅಲ್ಲ, ಅವನ್ ಹೆಣ. ರಾಕೇಶ್, ವಿಷಯ ಏನು ಅಂತ ಗೊತ್ತಾಗೋವರೆಗೂ ಅವನ್ ಬದುಕಿರ್ಬೇಕು. ಜಗನ್, ನನ್ಗೊಂದು ಅನುಮಾನ. ಏನು? ಇವನ ನೆಗೆಟಿವ್ ಎಲ್ಲ ಆ ಹುಚ್ಚಿ ಕೈಲಿ ಕೊಟ್ಟಿರ್ಬೇಕು ಅಂತ ಕಾಣಿಸುತ್ತೆ. ಹುಚ್ಚಿನ? ಅವಳೆ ಕಣಯ್ಯ ಜ್ಯೋತಿ. ಆಹಾ, ಬೆಟರ್ ವಿ ಟ್ರೈ ದೇರ್. ಕಮಾನ್, ಬನ್ನಿ ಹೋಣ. ಹಲೋ ಮಿಸ್ ಜ್ಯೋತಿ, ಯಾಕೆ ಹಾಗೆ ಎದುರ್ಕೋತಾ ಇದ್ದೀರಾ? ನಿಮ್ ಫ್ರೆಂಡ್ ಸತ್ಯಾನೇ ನಮ್ಮಿಬ್ಬರನ್ನು ನಿಮ್ಮ ಹತ್ರ ಕಳ್ಸಿರೋದು. ಯಾಕೆ? ಯಾವ್ದೋ ನೆಗೆಟಿವ್ಸ್ ನಿಮ್ಮ ಹತ್ರ ಇದೆಯಂತೆ. ನನ್ಗೆ ಯಾವ ನೆಗೆಟಿವ್ಸ್ ಗೊತ್ತಿಲ್ಲ, ಪಾಸಿಟಿವ್ಸ್ ಗೊತ್ತಿಲ್ಲ. ಮೆಂಟಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ ಬಂದಿರೋಳಿಗೆ ಮತ್ತ್ಯಾಕ್ ಟ್ರೀಟ್ಮೆಂಟ್ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ? ಮರ್ಯಾದೆಗೆ ಇದು ಕಾಲಲ್ಲ ಸರ್, ಸ್ವಲ್ಪ ಕೈ ಆಡಿಸ್ತ್ರೇನೆ ಬಾಯ್ ಬಿಡೋದು.
ಹಲೋ. ಸೋ ಸ್ಮಾರ್ಟ್. ನೀವು ಅಷ್ಟೇ. ಎಂಥ ಪರ್ಸನಾಲಿಟಿ. ನಿಮ್ ಕಣ್ಣು ಮೂಗು ನೋಡ್ತಾ ಇದ್ರೆ ಆ ರಾವಣ ಜ್ಞಾಪಕ ಬರುತ್ತೆ. ಸಾರಿ, ರಾಮನ ಜ್ಞಾಪಕ ಬರುತ್ತೆ. ಯು ಕಾಲ್ ಮೀ ರಾವಣ, ರಾಮ, ಕೃಷ್ಣ, ನವ ಮೈಂಡ್. ಅಂತೂ ನಿಮ್ ದೃಷ್ಟಿಲಿ ನಾನು ಸುಂದರವಾಗಿ ಕಾಣಿಸ್ತೀನಲ್ಲ? ವೈ ನಾಟ್? ನೀವ್ ಯಾವತ್ತೂ ನಿಮ್ ಮುಖನ ಕನ್ನಡಲ್ಲಿ ನೋಡ್ಕೊಂಡೇ ಇಲ್ವಾ? ಏನ್ ಫೇಸು. ಹೌದು, ನಿಮ್ ಪ್ರೊಫೆಷನ್ ಏನು? ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್. ಅಲ್ಲಿ ನೋಡು. ಓಹೋ, ಅದಕ್ಕೆ ನಿಮ್ಮನ್ನ ನೋಡಿದ ತಕ್ಷಣ ಡ್ರಮ್ಸ್ ಬಾರಿಸ್ಬೇಕು ಅನ್ನಿಸ್ತು. ರಿಯಲಿ? ಎಸ್. ನಾವ್ ಯಾತಕ್ಕೆ ನಮ್ಮ ಮನೆಗೆ ಹೋಗ್ಬಾರ್ದು? ಯು ಕ್ಯಾನ್ ಪ್ಲೇ ಡ್ರಮ್, ಗಿಟಾರ್, ಸಿತಾರ್, ಫ್ಲೂಟ್, ವಯಲಿನ್. ಪ್ಲೀಸ್ ಕಮ್. ಶೋರ್. ಡ್ಯಾಮ್ ಇಟ್, ಯಾವನ ದಾಂಡ್ಗ? ಬಾಂಬೆಲಿ ಕೆಲಸ ಇಲ್ಲದೆ ಇಲ್ಲಿ ಕೆಲಸ ಹುಡ್ಕೊಂಬಂದಿರೋ ಮ್ಯೂಸಿಕ್ ಡೈರೆಕ್ಟ್ರು. ಏನಾಯ್ತು? ನೀನು ನನ್ನ ಕೈ ಮುಟ್ಟಿದ ತಕ್ಷಣ ನನ್ನ ದೇಹದಲ್ಲಿ ಸಪ್ತ ಸ್ವರಗಳು ಬಾರಿಸಿದಾಗಾಯ್ತು. Come on, darling. Come. Bye, dear. Come in. Oh, wow, lovely. What a beautiful house. Yeah. Yes, this is my house. Oh, phone, instruments. ಇದನ್ನೆಲ್ಲ ನೀವು ಬಾರಿಸ್ತೀರಾ? ಅವಕಾಶ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಬಾರಿಸ್ತೀನಿ. ಬಾಂಬೆನಲ್ಲಿ ಮೋಹಿನಿ ಅನ್ನೋ ಪಿಕ್ಚರ್ಗೆ ಮ್ಯೂಸಿಕ್ ಕೊಟ್ಟೆ 100 days. ಆದ್ರೆ ನಿನ್ನಂತ ಬ್ಯೂಟಿ ಏನಾದ್ರೂ ಆ ಪಿಕ್ಚರ್ ನಲ್ಲಿ ಮಾಡಿದ್ದಿದ್ರೆ ಸಿಲ್ವರ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ. ನಾನು ಫಿಲ್ಮ್ ಸ್ಟಾರ್ ಇದ್ದಾಗಿದ್ದೀನಾ? ಸ್ಟಾರ್? ಯು ಆರ್ ಜಸ್ಟ್ ಲೈಕ್ ಅನ್ ಅಪ್ಸರೆ, ಅಪ್ಸರೆ. ಈಗ ನೀನು ಆಡ್ತಾ ಕುಣಿತಾ ಇದ್ರೆ ಮೇನ್ಗೆ ತರ ಕಾಣಿಸ್ತೀಯ. ನಾನೇನು ಮಾಡ್ಲಿಲ್ಲಪ್ಪ, ನಾನೇನು ಅವಳನ್ನ ರೇಪ್ ಮಾಡ್ಲಿಲ್ಲ. ಅವಳೆ ನನ್ನ ತಳ್ಬಿಟ್ಟು ಓಡೋಗ್ಬಿಡ್ಲು. ಬರ್ಲಿಲ್ಲ ಇವರು. ಇದ್ ಮಾಡ್ರು, ಬರ್ಬೋದು ನೋಡೋಣ. ಇರಿ, ಬರ್ತಾ ಇದಾರೆ ನೋಡಿ. ಅಲ್ಲಿ ಬರ್ಬೋದು ನೋಡಿ. ಅಲ್ಲೋಡಿ ಬಂದ್ರು. ವಾಮನ್ ರಾಯರ್ಗೆ, 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 ವಾಮನ್ ರಾಯರ್ಗೆ. ಪುಟಾಣಿಗಳ ನಿಮ್ಮ ಆನಂದ ಸಂತೋಷ ನೋಡ್ತಾ ಇದ್ರೆ ನಂಗೆ ನಿಜವಾಗ್ಲೂ ಕಣ್ಣೀರು ಬರ್ತಾ ಇದೆ. ಒಬ್ಬ ನಾಯಕನ ಮೇಲೆ ಜನತೆಗೆ ನಿಜವಾದ ಪ್ರೇಮ ಹೇಗಿರುತ್ತೆ ಅಂತ ನನಗೆ ಇವತ್ತು ಅರ್ಥವಾಗ್ತಾ ಇದೆ. ಒಂದು ಕಾಲದಲ್ಲಿ ಜೈಲಿನಿಂದ ಬಂದ್ರೆ ಅವಮಾನ ಅಂತ ಇದ್ರು. ಇವತ್ತು ಕಾಲ ಬದಲಾಗಿದೆ. ಒಬ್ಬ ಮಂತ್ರಿ ಆಗೋದಕ್ಕೆ ನಾಂದಿನೇ ಈ ಜೈಲುವಾಸ, ಒಬ್ಬ ನಾಯಕನಾಗೋದಕ್ಕೆ ನಾಂದಿನೇ ಈ ಕಾರಾಗೃಹವಾಸ, ಒಬ್ಬ ಪ್ರಸಿದ್ಧ ಪುರುಷನಾಗೋದಕ್ಕೆ ಸೂಚನೆ ಈ ಸೆರೆವಾಸ. ಪುಟಾಣಿಗಳ ಇಂದು ನಮ್ಮ ಪ್ರಯಾಣ ಗೃಹ ಮಂತ್ರಿಗಳ ಕಚೇರಿಗೆ. ಯಾಕೆಂದ್ರೆ ಮೊದಲು ನಾವು ಅವರ ಹತ್ರ ಸಂಧಾನ ಮಾಡ್ಕೋಬೇಕು. ನಡೀರಿ. ವಾಮನ್ ರಾಯರ್ಗೆ, 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 ಗೃಹ ಮಂತ್ರಿ ಮುಕುಂದ್ ಅವರು, ಗೃಹ ಮಂತ್ರಿ ಮುಕುಂದ್ ಅವರು. ಪುಟಾಣಿಗಳ ಮಿಸ್ಟರ್ ಮುಕುಂದ್ ಗೃಹ ಮಂತ್ರಿಗಳಾದ್ರೂ ಅವ್ರ ಮನೇಲಿ ಇಷ್ಟೊಂದು ಜನ ಇಡ್ಸೋದಿಲ್ಲ. ನಾವು ಒಳಗಡೆ ಹೋಗಿ ಒಳ್ಳೆ ಸುದ್ದಿ ತರೋ ತನಕ ನೀವೆಲ್ಲ ಇಲ್ಲೇ ವೇಟ್ ಮಾಡ್ತಾ ಇರಿ. ನಾ ಬರ್ತೀನಿ. ವಾಮನ್ ರಾಯರ್ಗೆ, ವಾಮನ್ ರಾಯರ್ಗೆ, ವಾಮನ್ ರಾಯರ್ಗೆ, ಯಾಕಪ್ಪ ತಡೀತಿದ್ಯಾ? ಸೆಕ್ಯೂರಿಟಿ ಚೆಕ್. ಚೆಕ್ಕಂತೆ ಚೆಕ್ಕು ಅಲ್ಲ ಕಣೆಯ. ಜನ ಪದವಿ ಬಂದ ತಕ್ಷಣ ಪ್ರಾಣ ಸೇರಿ ತಿನ್ಕೊಂಡು ಗಿಡಗಳ ಅಂತ ನಡೀತಾರಲ್ಲ. ನಾನು ಜನನಾಯಕ ವಾಮನ್ ರಾವ್ ಕಣೆಯ, ಗೃಹ ಮಂತ್ರಿಗಳ ಸ್ನೇಹಿತ. ದಿಸ್ ಇಸ್ ಮೈ ಡ್ಯೂಟಿ ಸರ್. ಡ್ಯೂಟಿನ ಮಾಡ್ಕೊಳಪ್ಪ. ಈಗ ತಾನೇ ಜೈಲಿಂದ ಬರ್ತಾ ಇದ್ದೀನಿ. ನಾನೇ ಇಷ್ಟುದ್ದ ಇದ್ದೀನಿ. ಇನ್ ಬಾಂಬು ಗನ್ನು ಎಲ್ಲಿಟ್ಕೊಳ್ಳಿ? ಇನ್ನು ನೀವು ಹೋಗ್ಬೋದು ಸರ್. ಹೋಗೋದಾ? ಪರವಾಗಿಲ್ವಾ? ಧೈರ್ಯನಾ? ಓಕೆ.
ನಮಸ್ಕಾರ ಗೃಹ ಮಂತ್ರಿಗಳಿಗೆ. ನಿನ್ನ ನಮಸ್ಕಾರ ಇರಲಿ. ಜೈಲಿಂದ ನೇರ ಎಲ್ಲಿಗೆ ಯಾಕೆ ಬಂದೆ? ಕಾಂಪ್ರಮೈಸ್. ನಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಯುದ್ಧಕ್ಕೆ ಫುಲ್ ಸ್ಟಾಪ್ ಹಾಕಕ್ಕೆ. ಅದನ್ನ ನನಗೆ ಯಾಕೆ ಹೇಳ್ತೀಯ? ರಣಹದ್ದಾಗೆ ಮೇಲ್ ಬೀಳದಿರ್ಲಿಂತಪ್ಪ. ನಾಳೆಯಿಂದ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು. ಕಳಬಟ್ಟಿ, ಸಾರಾಯ್, ಡೂಪ್ಲಿಕೇಟ್ ಮೆಡಿಸನ್ಸ್, ಡ್ರಗ್ಸ್, ಸ್ಮಗ್ಲಿಂಗ್ಸ್. ಶಡಪ್. ನನ್ನ ಎದುರಿಗೆ ಇಷ್ಟು ಮಾತಾಡೋ ಧೈರ್ಯ ಬಂತ ನಿನಗೆ? ನೀನ್ ಯಾಮಹ ದೊಡ್ಡ ಮನುಷ್ಯನಯ್ಯ. ಒಂದ್ ಕಾಲದಲ್ಲಿ ಒಂದ್ ಬೈಟು ಕಾಫಿಗೆ ಲಾಟ್ರಿ ಹೊಡಿತಿದ್ದಾಗ ದುಡ್ಡು ಕೊಡ್ತಿದ್ದವ್ ನಾನು. ನೀನು ರಾಜಕೀಯ ರಂಗಕ್ಕೆ ಇಳಿದಾಗ ಸಪೋರ್ಟ್ ಮಾಡಿದವ್ರು ನನ್ನ ಕಡೆಯವರು. ನೀನು ಎಲೆಕ್ಷನ್ ನಿಂತ್ಕೊಂಡಾಗ ಸಪ್ಲೈ ಮಾಡಿದ ಹಣ ಎಲ್ಲ ಈ ವ್ಯಾಪಾರದಲ್ಲೇ ಬಂದಿದ್ದು. ಇವತ್ತು ಈ ಸೀಟ್ ಸಿಕ್ಕಿದೆ ಅಂತ ಈ ವಾಮನ್ ರಾಮೇಲ್ ವಾಕರ್ಕೆ ಪಡ್ತೀಯಾ? ನಿನಗೆ ಒಳ್ಳೆ ಹೆಸರು ಬರಬೇಕು ಅಂತ ಪೊಲೀಸ್ನವ್ರನ್ನ ಚೂಬಿಟ್ಟು ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡಿಬಿಟ್ಟೆ. ನೀನು ಪಬ್ಲಿಕ್ನಲ್ಲಿ ಗೌರವ ಸಂಪಾದನೆ ಮಾಡಬೇಕು ಅಂತ ನನ್ನ ಜೈಲಿಗೆ ಕಳಿಸಿ ನೀನು ಪೇಪರ್ನಲ್ಲಿ ಫೋಟೋ ಹಾಕ್ಸ್ಕೊಂಡೆ. ನಿನ್ನ ಜೈಲಿಗೆ ಕಳಿಸಿದ ಅದಕ್ಕಲ್ಲೋ ವಾಮನ, ಅಪೋಸಿಷನ್ ಪಾರ್ಟಿಗೆ ಹಣ ಸಪ್ಲೈ ಮಾಡ್ತಿದ್ದಿಲ್ಲ ಅದಕ್ಕೆ. ನಾನೇನ್ ಮಾಡ್ಲಿ? ಎಲೆಕ್ಷನ್ ಅಲ್ಲಿ ಅಪೋಸಿಷನ್ ಪಾರ್ಟಿನೇ ಗೆಲ್ಲುತ್ತೆ ಅನ್ಕೊಂಡೆ. ಲೆಕ್ಕಾಚಾರ ತಪ್ಪಾಯ್ತು. ಈಗ ನೀನ್ ನನಗೆ ಸಹಾಯ ಮಾಡು. ನಿನಗೆ ನಿನ್ ಕಡೆಯವರಿಗೆ ತಿನ್ನಿಸ್ತೀನಿ, ಕುಡಿಸ್ತೀನಿ, ಮಜಾ ಮಾಡಿಸ್ತೀನಿ. ನನಗೆ ನಿನ್ ಸಹವಾಸ ಬೇಡ. ಮತ್ತೆ ನಿನ್ ಕ್ರಿಮಿನಲ್ ಕೆಲಸ ಶುರು ಹಚ್ಕೊಂಡ್ರೆ ನಿರ್ದಾಕ್ಷಿಣ್ಯವಾಗಿ ಜೈಲಿಗೆ ಕಳಿಸ್ತೀನಿ. ಬಿ ಕೇರ್ಫುಲ್. ವೆರಿ ಗುಡ್, ವೆರಿ ಗುಡ್. ನೀನ್ ಎಷ್ಟು ಒಳ್ಳೆ ಪೊಲಿಟಿಷಿಯನ್, ನಾನು ಅಷ್ಟೇ ಒಳ್ಳೆ ಬಿಸ್ನೆಸ್ ಮ್ಯಾನ್. ನೀನ್ ನನ್ನ ಜೈಲಿಗೆ ಕಳ್ಸೋ ಪ್ರಯತ್ನ ಪಡು, ನಾನು ಈ ಕುರ್ಚಿಯಿಂದಲೇ ನೀನ್ ನಿಲ್ಸೋ ಪ್ರಯತ್ನ ಪಡ್ತೀನಿ. ಬಾಯ್. ಹೋಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್. ಪುಟಾಣಿಗಳ ಮಾನ್ಯ ಗೃಹ ಮಂತ್ರಿಗಳು ನಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ಲ, ನಮ್ಮ ಕಲ್ಯಾಣ ಕಾರ್ಯಗಳಿಗೆ ಬೆಂಬಲ ಕೊಡ್ಲಿಲ್ಲ, ನಮ್ಮ ಸದುದ್ದೇಶಕ್ಕೆ ಒತ್ತಾಸೆ ಆಗ್ಲಿಲ್ಲ. ಒಂದೇ ಮಾತಿನಲ್ಲಿ ನನ್ನ ಸಹವಾಸ ಸ್ನೇಹ ಬೇಕಾಗಿಲ್ಲ ಅಂತ ಹೇಳ್ಬಿಟ್ರು. ಆದ್ರಿಂದ ನೀವೆಲ್ಲ ಏನ್ ಮಾಡ್ಬೇಕು? ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗೆ, ಗೃಹ ಮಂತ್ರಿಗೆ, ಗೃಹ ಮಂತ್ರಿಗೆ, ಗೃಹ ಮಂತ್ರಿಗೆ, ಗೃಹ ಮಂತ್ರಿಗೆ, ಗೃಹ ಮಂತ್ರಿಗೆ, ಗೃಹ ಮಂತ್ರಿಗೆ. ಕೊನೆಗ ಹುಚ್ಚಿನೂ ನಮಗ್ ಕೈ ಕೊಟ್ಲು. ನಿಮ್ ಹರಳೆಣ್ಣೆ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ನಮ್ದೇನೋ ಹರಳೆಣ್ಣೆ ಮುಖ, ನೀನೇನ್ ಮಹಾ ಕಡ್ದೆ? ಅವನ್ ಬಾಯಿ ಬಿಡದ ಇದ್ರೆ ಅವನ ಜೊತೆ ನಾವು ಸಾಯಕಾಗತ್ತಾ? ರಾಸ್ಕಲ್, ನೆಗೆಟಿವ್ ಎಲ್ಲಿಟ್ಟಿದ್ಯಾ ಹೇಳೋ, ಹೇಳೋ. ರಾಕೇಶ್, ದಿಸ್ ಇಸ್ ಟೂ ಮಚ್. ಪಡೆಯೋದಕ್ಕೂ ಒಂದು ಮಿತಿ ಇದೆ. ನಿಜ ಹೇಳದ್ನಾ? ಇಲ್ಲ ಸರ್, ಈಸ್ ವೆರಿ ಅಡಮೆಂಟ್. ಯಾರೆಷ್ಟೇ ಮೊಂಡುತನ ಮಾಡಿದ್ರು ನಿಮ್ ಕೈಗೆ ಸಿಕ್ಕ ಮೇಲೆ ಮೆತ್ತಗಾಗ್ಲೇಬೇಕು. ನಿಧಾನ ಆದಷ್ಟು ತೊಂದರೆ ಜಾಸ್ತಿ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನೀವನಂತೂ ಬಾಯ್ ಬಿಡ್ಲೇಬೇಕು. ಅದು ಸಾಧ್ಯವಿಲ್ಲ ಸರ್. ಅವನು ಸತ್ತೋಗಿದ್ದಾನೆ. ಒಂದು ಕನ್ನಡ ಪ್ರಭ ಕೊಡಿ. ರಾಮಣ್ಣನವರ ಮಗಳ ಅಪಹರಣಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಪತ್ತೆ. ಉಗ್ರ ವ್ಯಾಘ್ರ ಸಂಘಕ್ಕೆ ಸಂಬಂಧಪಟ್ಟ ವ್ಯಕ್ತಿಯೊಬ್ಬನನ್ನು ಪೊಲೀಸಿನವರು ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಸದ್ಯಕ್ಕೆ ವಿವರಗಳನ್ನು ತಿಳಿಸಲು ಅಧಿಕಾರಿಗಳು ನಿರಾಕರಿಸಿದ್ದಾರೆ. ರಾಮಣ್ಣನವರ ಮಗಳ ನಾವೇನು ಸರ್ಕಾರ ನಡೆಸ್ತಿದೀವ, ಕ್ರಿಕೆಟ್ ಮ್ಯಾಚ್ ಆಡ್ತಿದೀವ? ಯಾವುದನ್ನ ಬಹಿರಂಗ ಪಡಿಸ್ಬೇಕು, ಯಾವ್ಯಾವುದನ್ನು ಗೌಪ್ಯವಾಗಿರ್ಬೇಕು ಅನ್ನೋ ವ್ಯತ್ಯಾಸನೇ ಇಲ್ವೇನ್ರಿ? ಯಾಕೆ ಸರ್?
ನೀವು ಆ ಉಗ್ರ ವ್ಯಾಘ್ರ ಸಂಘದವ್ರನ್ನ ಹಿಡಿದಿರೋದು ಇವು ನ್ಯೂಸ್ ಪೇಪರ್ ನಲ್ಲಿ ಹೇಗ್ರಿ ಬಂತು? ಎನ್ಕ್ವೈರಿ ಮಾಡ್ತೀನಿ ಸರ್. ಎನ್ಕ್ವೈರಿ ಎಲ್ಲದಕ್ಕೂ ಇದೇ ಉತ್ತರನ? ನಿಮ್ಮ ಎನ್ಕ್ವೈರಿಲಿ ಜನಕ್ಕೆ ನಂಬಿಕೆ ಇಲ್ಲ ರೀ. ಹಿಡಿದಿದ್ದ ಮನುಷ್ಯನ ನಿಮ್ಮವ್ರು ಕೊಂದ್ಬಿಟ್ರಲ್ಲ, ಈಗ ಏನ್ರಿ ಮಾಡ್ತೀರಾ? ಎನ್ಕ್ವೈರಿ ಮಾಡ್ತೀನಿ ಸರ್. ಅದಕ್ಕೂ ಇದೇ ಉತ್ತರನ? ನಾಳೆ ರಾಮಣ್ಣವ್ರ ಮಗಳು ಪ್ರಾಣಕ್ಕೇನಾದ್ರೂ ಆದ್ರೆ ಏನ್ ಗತಿ? ಅದಕ್ಕೂ ಎನ್ಕ್ವೈರಿ ಅನ್ಬೇಡಿ. ಹಲೋ ಸರ್, ಉಗ್ರ ವ್ಯಾಘ್ರ ಸಂಘದವರಂತೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ಹಾ, ಕೊಡಿ ಕೊಡಿ. ನಿಮ್ಮ ಪೊಲೀಸ್ನವರು ನಮ್ಮ ಸಂಘಕ್ಕೆ ಸೇರಿದ ಒಬ್ಬ ವ್ಯಕ್ತಿನ ಕೊಲೆ ಮಾಡಿದ್ದಾರೆ. ಯಾಕೆ? ರಾಮಣ್ಣನ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದೀವಿ ಅಂತ ನಿಜ ತಿಳ್ಕೊಳಕ್ಕೆ. ತಿಳಿತಾ? ಇಲ್ಲ, ಆ ನಿಜಾನ ನಾವೇ ತಿಳಿಸ್ತೀವಿ ನಾಳೆ ಸಂಜೆ ಸರ್ಕಾರಿ ಆಸ್ಪತ್ರೆ ಮಾರ್ಚುರಿ ರೂಮ್ ನಲ್ಲಿ. ನೋ ನೋ, ಯಾವ ಕಾರಣಕ್ಕೂ ಆ ಮಗು ಏನು ಹಾಕೂಡ್ದು. ಹಾಗಾದ್ರೆ ನಿಮ್ ಜನ ತರಲೆ ಕೆಲಸ ನಿಲ್ಲಿಸ್ಬೇಕು. ನಾವು ಕೇಳಿದ ಹಾಗೆ 10 ಕೋಟಿ ಹಣ ಕೊಡಬೇಕು. ಎಲ್ಲಿ ಯಾವಾಗ ಅಂತ ಹೇಳ್ತೀವಿ. ಏನಂತೆ ಸರ್? 10 ಕೋಟಿ ರೂಪಾಯಿ ಕೊಡ್ಬೇಕಂತೆ. ಇಲ್ಲ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಮಾರ್ಚರಿಲಿ ಹಣ ಇರುತ್ತಂತೆ. ಸರ್, 10 ಕೋಟಿ ಹೋದ್ರೆ ಹೋಯ್ತು, ಅದನ್ನ ಕೊಟ್ಟು ಬಿಡಿ. ನಮಗೆ ಹುಡುಗಿ ಪ್ರಾಣ ಮುಖ್ಯ. ಅವಳು ಒಂದ್ಸಲ ಮನೆಗೆ ಬಂದ್ರೆ ಮುಗೀತು. ನಾವು ಅವರನ್ನ ಹುಚ್ಚನಾಯಿಗಳನ್ನ ಬೇಟೆ ಆಡ್ಬೋದು. ಹೇಗೆ ಸಾಧ್ಯ? ಪಕ್ಕದ ಸ್ಟೇಟ್ ಒಂದ್ಸಲ ಟೆರರಿಸ್ಟ್ಗಳು ಹೋಮ್ ಮಿನಿಸ್ಟರ್ ಮಗಳನ್ನ ಹೊತ್ಕೊಂಡು ಹೋದಾಗ ಅವ್ರು ಡಿಮ್ಯಾಂಡ್ ಮಾಡಿದ ಕೆಲಸ ಮಾಡ್ಕೊಡ್ಲಿಲ್ವಾ? ಒಂದ್ಸಲ ನಾವು ತಲೆ ಬಗ್ಗಿಸಿದ್ರೆ ಮುಗೀತು. ಪ್ರತಿ ಸಲನೂ ತಲೆ ಬಗ್ಗಿಸ್ತಾನೇ ಇರ್ಬೇಕಾಗುತ್ತೆ. ಸರ್, ಅವರೇನ್ ರೌಡಿಗಳನ್ನ ಬಿಡುಗಡೆ ಮಾಡಿ ಖೈದಿಗಳನ್ನ ಬಿಡುಗಡೆ ಮಾಡಿ ಅಂತ ಕೇಳ್ತಿಲ್ಲ. ಆಫ್ಟರ್ ಆಲ್ 10 ಕೋಟಿ ಒಂದು ಹುಡುಗಿ ಪ್ರಾಣಕ್ಕಿಂತ ಹೆಚ್ಚ. 10 ಕೋಟಿ ಅಂದ್ರೆ ಎಷ್ಟು ಅಂತ ಗೊತ್ತೇನ್ರಿ? ಇವತ್ತು 10 ಕೋಟಿ ಕೇಳ್ತಾರೆ, ನಾಳೆ 20 ಕೋಟಿ ಕೇಳ್ತಾರೆ. ನಾನ್ ಮಾತ್ರ ಒಂದು ಪೈಸೆ ಕೊಡಲ್ಲ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಹುಡುಗಿ ಮಾತ್ರ ಸೇಫ್ ಆಗಿ ಮನೆ ಸೇರ್ಬೇಕು ಅಷ್ಟೇ. ಏನ್ ಹೇಳಿದ್ರು ನಿಮ್ಮ ಮುಖ್ಯಮಂತ್ರಿಗಳು? ಏನ್ ಹೇಳ್ತಾರೆ? ಅವ್ರದೇ ಏನೋ ಬೇರೆ ಪ್ಲಾನ್ ಇರ್ಬೇಕು. ಪ್ಲಾನು ಇಲ್ಲ, ಗ್ಲೀನೂ ಇಲ್ಲ. 10 ಕೋಟಿ ರೂಪಾಯಿ ಬಂದೇ ಬರುತ್ತೆ, ನೋಡ್ತಾ ಇರು. ಹತ್ತು ಅಳಬೇಡಿಮ್ಮ. ನಿಮ್ಮ ಮನೆಗೆ ಬಂದ 4 ಜನ ಪುಂಡ್ರು ಯಾರೋ ನಾವು ಹುಡುಕ್ತೀವಿ, ಹಾಗೆ ನಿಮ್ಮ ಮಗನ್ನು ಹುಡುಕಿಸ್ತೀವಿ. ನನ್ ಮಗ ತುಂಬಾ ಒಳ್ಳೆಯವನು, ಮಗು ತರ. ಆ ಪಾಪಿಗಳು ಅವ್ನ ಏನ್ ಮಾಡ್ಬಿಡ್ತಾರೋ ಅಂತ ಭಯ. ನಿಮ್ಮ ಮಗನ ಫೋಟೋ ತಂದಿದ್ದೀರಾ? ನೋಡಿ ಹೇಗಿದ್ದಾನೆ, ಹಸು ಕಂದ. ಕೊಡಿ. ಈ ಫೋಟೋ ನಮ್ಮ ಹತ್ರನೇ ಇರಲಿ. ಆದಷ್ಟು ಬೇಗ ನಿಮ್ಮ ಮಗನ್ ಪತ್ತೆ ಮಾಡ್ತೀವಿ. ನೀವು ಧೈರ್ಯವಾಗಿರಿ. ಆಗ್ಲಿ. ಹಲೋ ವಾಮನ್. ಹಲೋ ಪಾಂಡು, ಡಾಕ್ಟರ್ ಪಾಂಡು, ಹೌ ಆರ್ ಯು? ವಾಟ್? ಚಿನ್ನದ ಗಡಿನ? ಹೌದು ವಾಮನ್. ಬಂಗಾರದ ಮೊಟ್ಟೆ ಇಡೋ ಕೋಳಿನ ಇಟ್ಕೊಂಡ್ರೆ ನಿಮ್ ಶತ್ರು ಅದೇ ಆ ಹೋಮ್ನ ಅವನ್ ಸಣ್ಣ ಬೇಕಾದ ಹಾಗೆ ಆಟ ಆಡಿಸ್ಬೋದು, ಲಕ್ಷಾಂತರ ಕಗ್ಸ್ಬೋದು. ಓಕೆ ಓಕೆ. ನನ್ನ ಹತ್ರ ಇರೋ ಚಿನ್ನದ ಬಿಸ್ಕೆಟ್ಸ್ನ ಸ್ಮಗಲ್ ಮಾಡಕ್ ಆಗ್ತಿಲ್ಲ. ಈ ನನ್ನ ಮಗ ಚಿನ್ನದ ಗಣಿನೇ ಇದೆ ಅಂತನಲ್ಲ. ಸತ್ಯ ಸತ್ಯ, ಏ ಸತ್ಯ ಸತ್ಯ, ಇಲ್ಲಿ ನೋಡು, ನಾನು ಜ್ಯೋತಿ ಬಂದಿದ್ದೀನಿ. ಸತ್ಯ ಸತ್ಯ, ಎದ್ದೇಳು ಸತ್ಯ, ಕಣ್ಬಿಡು ಸತ್ಯ. ನೋಡಿಲಿ, ಎದ್ದೇಳು ಸತ್ಯ. ಮಿಸ್ಟರ್ ಪಾಂಡು. ಡಾಕ್ಟರ್. ಡಾಕ್ಟರ್ ಪಾಂಡು, ಆ ಬಂಗಾರದ ಗಣಿ ಅಂತ ಹೊಡ್ಕೋತಿದ್ರ ಎಲ್ರಿ? ಆ ಬಂಗಾರದ ಗಣಿ ನಿಮ್ಮ ಹೆಣ? ಎಲ್ಲದಕ್ಕೂ ಅವಸರನಾ? ಅವಸರ ಪಟ್ರೆ ಈ ಕಾಲದಲ್ಲಿ ಕಾರ್ಯ ಮುಂದುವರಿಯೋದು. ಕಮಾನ್ ಕಮಾನ್, ಬೇಗ ಹೇಳಿ, ಬನ್ರಿ. ಬನ್ನಿ ತೋರಿಸ್ತೀನಿ. ನೀವು ನೋಡಿದ ಕೂಡಲೇ ಆಶ್ಚರ್ಯ ಪಡ್ಬೇಕು. ಕಮಾನ್, ಬೇಗ ತೋರಿಸಿ ಬನ್ನಿ. ಎಲ್ಲಿದೆ ಆ ಹೆಣ? ಬನ್ನಿ. ನೋಡಿದ್ರಾ ಕೊಹಿನೂರು ವಜ್ರದ ಬೆಲೆ? ನನ್ನ ಹತ್ರನೇ ಹುಡುಗಾಟ ಆಡ್ತೀರಾ ಡಾಕ್ಟ್ರೇ? ನಿಮ್ಮ ಹತ್ರ ಯಾಕ್ರೆ ಹುಡುಗಾಟ ಆಡ್ಲಿ ನಾನು? ನನ್ನ ಹುಡುಗಾಟ ಏನಿದ್ರು ಹೋಮ್ ಮಿನಿಸ್ಟರ್ ಮಗನ ಹತ್ರ. ಉಗ್ರ ವ್ಯಾಘ್ರ ಸಂಘದ ವಿಚಾರ ಕೇಳಿದ್ದೀರೋ ನೀವು?
ಕೇಳಿದೀನಿ ಪೇಪರ್ ಓದಿದ ಜ್ಞಾಪಕ. ಅಪೋಸಿಷನ್ ಲೀಡರ್ ರಾಮಣ್ಣ ಅವ್ರ ಮಗಳನ್ನ ಕಿಡ್ನಾಪ್ ಮಾಡಿರೋರು ಅಂತ ಈ ಹೋಮ್ ಮಿನಿಸ್ಟರ್ ಮಗನು ಪೊಲೀಸ್ ಗುಂಡಾಗಳು ಯಾವುದೋ ಒಂದು ಕೆಟ್ಟ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಒಂದು ನೆಗೆಟಿವ್ ನೇತ್ರದೆ ಅಂತ ಟಾರ್ಚರ್ ಮಾಡಿರೋ ವಿಚಾರ ಕೇಳಿದಿನಿ. ಹೌದು, ಇವನು ಯಾವುದಕ್ಕೂ ಜಗ್ಲಿಲ್ಲ. ಯಾರು ಎಷ್ಟೇ ಚಿತ್ರಹಿಂಸೆ ಮಾಡಿದ್ರು ಬಾಯೇ ಬಿಡ್ಲಿಲ್ಲ. ಐ ಅಪ್ರಿಶಿಯೇಟ್ ಹಿಮ್. ನೀವು ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದು ಇವನ್ನಲ್ಲ, ನನ್ನ. ಇವನು ಸತ್ತೋದ ಅಂತ ನಾನು ಸುಳ್ಳು ಹೇಳಿ ಯಾರಿಗೂ ಕಾಣದ ಹಾಗೆ ಇಲ್ಲಿ ಮುಚ್ಚಿಟ್ಟಿದ್ದೀನಿ. ನೀವು ಬೇಕಾದ್ರೆ ಇವನ್ನ ಇಟ್ಕೊಂಡು ನಿಮ್ಮ ಗೃಹ ಮಂತ್ರಿ ಗ್ರಹಚಾರ ಬಿಡಿಸ್ಬೋದು. ವೆರಿ ಗುಡ್ ಐಡಿಯಾ. ಈಗ ಒಪ್ತೆ ನಿನ್ನ. ಈ ಕೊಹಿನೂರ್ ವಜ್ರಕ್ಕೆ ಏನು ಬೆಲೆ? ಎಷ್ಟು ಲಕ್ಷ ಕೊಟ್ರೆ ಇವನ್ನ ನನಗೆ ಒಪ್ಪಿಸ್ತ್ಯಾ? ಬಾಯಿನಲ್ಲಿ ವ್ಯಾಪಾರ ಅಂತ ಹೇಳದ್ನೇ ಹೊರತು ಇಷ್ಟೇ ಬೇಕು ಅಂತ ಡಿಮ್ಯಾಂಡ್ ಮಾಡುವಷ್ಟು ಶಕ್ತಿ ನನಗಿಲ್ಲ. ಇವನ್ ನಿಮ್ಗೆ ಒಪ್ಸಿದ್ರೆ ನೆಗೆಟಿವ್ಸು ಫೋಟೋಸು ಎಲ್ಲ ನಿಮ್ದಾಗತ್ತೆ. ಬ್ಲಾಕ್ ಮೇಲ್ ಮಾಡಿ ನನಗ್ ಕೊಡೋ 10ರಷ್ಟು ಸಂಪಾದನೆ ನೀವು ಮಾಡಬಹುದು. ಇಲ್ದೆ ಹೋದ್ರೆ ಹೋಮ್ ಮಿನಿಸ್ಟರ್ನ ಪದವಿಯಿಂದ ಇಳಿಸಿ ಹೋಮ್ಲೆಸ್ ಮಾಡಬಹುದು. ಡಾಕ್ಟರ್ ತುಂಬಾ ಕಿಲಾಡಿ, ನಿಮ್ಮನ್ನ ಮಾತಿನಲ್ಲೇ ನುಣ್ಣು ಮಾಡಕ್ ನೋಡ್ತಿದ್ದಾರೆ. ವ್ಯವಹಾರ ನಡೀತಾ ಇರೋದು ನನಗೂ ಡಾಕ್ಟರ್ಗೂ. ಆಗ್ಲೇ ನುಣ್ಗಾಗಿರೋದು ಡಾಕ್ಟರ್ ತಲೆ. ಮಿಸ್ಟರ್ ಪಾಂಡು ಡಾಕ್ಟರ್. ಡಾಕ್ಟರ್ ಪಾಂಡು, 50 ಲಕ್ಷ ರೂಪಾಯಿ ಬೇಕಾದ್ರೂ ಖರ್ಚು ಮಾಡ್ತೀನಿ ಆ ಹೋಮ್ ಮಿನಿಸ್ಟರ್ನ ಹೋಮ್ಲೆಸ್ ಮಾಡೋದಕ್ಕೆ. ಇವನ್ ಕೆಲ ಬಾಯ್ ಬಿಡ್ಸು. ಅದ ಅಪಾಯ. ಹಾಗೆ ಈಗಾಗ್ಲೇ ಅವನ ಅರ್ಧ ಸತ್ತಿದ್ದಾನೆ, ಇನ್ನರ್ಧ ಬದುಕಿಸಬಹುದು. ಹಾಗೆ ಟ್ರೀಟ್ಮೆಂಟ್ ಮಾಡಿ ಬಾಯ್ ಬಿಡೋ ಹಾಗೆ ಮಾಡಿ ನಿಮಗೆ ಒಪ್ಪಿಸ್ತೀನಿ. ಇಸ್ ಇಟ್? ಮಿಸ್ಟರ್ ಪಾಂಡು, ಇವನ್ ಇಲ್ಲಿರೋದು ಆ ಪೊಲೀಸ್ ಗುಂಡಾಗಳಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನ ಆಸೆಗಳೆಲ್ಲ ಕನಸಾಗ್ಬಿಡುತ್ತೆ. ಆದ್ರಿಂದ ಈಗಲೇ ಈ ಕ್ಷಣದಲ್ಲಿ ಇವನ್ನ ಇಲ್ಲಿಂದ ನನ್ನ ಜಾಗ ಶಿಫ್ಟ್ ಮಾಡ್ಬೇಕು. ಏನಂತೀರಾ? ವೆರಿ ಗುಡ್ ಐಡಿಯಾ. ವೆರಿ ಗುಡ್. ಶಿಫ್ಟ್. ನೆಗೆಟಿವ್ ಬೇಕಾ? $10 ಲಕ್ಷ ಬೇಕಾ? ನನಗೆ ಬೇಡ, ಅದಕ್ಕೂ ನನಗೂ ಸಂಬಂಧ ಇಲ್ಲ ನಿಜವಾಗ್ಲೂ. ಇಲ್ಲಿಂದ ಹೊರಟೋಗೋಣ ಬಾ. ಸತ್ಯ, ಅಧಿಕಾರ ಕೈಲಿದೆ ಅಂತ ಮಾಡಬಾರ್ದನ್ ಮಾಡ್ತಿರೋ ಈ ಅನ್ಯಾಯಕಾರನ್ನ ಬಡದಟ್ಬೇಕು. ಈ ದೇಶದ್ರೋಹಿಗಳನ್ನ, ಸಮಾಜಘಾತಕರನ್ನ ನಾಶ ಮಾಡಲೇಬೇಕು. ಅದು ಸಾಧ್ಯ ಇಲ್ಲ. ಬೇಲಿನ ಎದ್ದು ಒಲಮೆ ಹಾಗೆ ರಕ್ಷಕರ ನರಭಕ್ಷಕರಾಗಿರುವಾಗ ಯಾರನ್ನು ಯಾರು ಕಾಪಾಡಕ್ಕಾಗಲ್ಲ. ಸತ್ಯ, ನೀನೇ ಮಾತಾಡ್ತಿದ್ಯಾ? ಅವತ್ತೊಂದಿನ ತಮಾಷೆಗೆ ನಾನು ಮಾತಂದಿದ್ದಕ್ಕೆ ಕೋಪಿಸ್ಕೊಂಡು ವೀರಾವೇಶದ್ ಮಾತಾಡ್ದೆ. ಅವತ್ತಿನ ಪರಿಸ್ಥಿತಿನೇ ಬೇರೆ. ಅವ್ರು ನಾನು ಹೇಗೆ ಚಿತ್ರಹಿಂಸೆ ಮಾಡಿದ್ರು ಅಂತ ನಿನಗೆ ಗೊತ್ತಾದ್ರೆ ನಿನ್ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಅದಕ್ಕೋಸ್ಕರ ಮಾಡ್ಬೇಕಾದ ಕೆಲ್ಸನ ಕೈ ಬಿಡ್ಬೇಕು ಅಂತಿದ್ಯೇನು? ಬುರುಡೆ ಗಟ್ಟಿಯಾಗಿದೆ ಅಂತ ಮನುಷ್ಯ ತಲೆನ ಬಂಡೆಗೆ ಚಚ್ಕೊಂಡ್ರೆ ಬದುಕ್ತಾನೇನೋ? ಬದುಕ್ತಾನೆ. ಉಕ್ಕಿನ ಮನುಷ್ಯ ಏನ್ ಬೇಕಾದ್ರೂ ಮಾಡಬಹುದು. ನಾನು ಸಾಧಾರಣ ಮನುಷ್ಯ. ಸುಳ್ಳು. ನಿನ್ನ ಮಾತೇ ನಿಜ ಆಗಿದ್ದಿದ್ರೆ ಆ ಚಂಡಾಲರು ಕೊಟ್ಟು ಯಾತನೆ ತಡಿಲಾರ್ದೆ ಅವತ್ತೇ ನೆಗೆಟಿವ್ ಸಲ್ಲಿದೆ ಅಂತ ಹೇಳ್ಬಿಡ್ತಿದ್ದೆ. ಮಾತ್ನಲ್ಲಿ ಸೋತಿದ್ರು ನಿನ್ನಲ್ಲಿ ಅಸಾಧ್ಯವಾದ ಆತ್ಮವಿಶ್ವಾಸ ಇದೆ. ಸತ್ಯವಾಗ್ಲೂ ಹೇಳ್ತೀನಿ, ನೀನ್ ಸಾಧಾರಣವಾದ ಗಂಡಲ್ಲ. ದ್ರೋಹಕ್ಕೆ ಸಿಡಿದು ದ್ರೋಹಿಗಳ ಎದೆನ ಛಿದ್ರ ಛಿದ್ರ ಮಾಡೋ. ನೀನೊಂದು ಮಾತು ಕೇಳ? ಒಂದಲ್ಲ 1000 ಕೇಳು ಹೇಳ್ತೀನಿ. ಸೋತು ಬೇಸತ್ತಿದ್ದ ನನಗೆ ನವ ಚೈತನ್ಯ ತುಂಬಿದೆ. ಶತ್ರುಗಳನ್ನ ಹೊಡೆದು ನುಚ್ಚು ನೂರು ಮಾಡುವಂತ ಹೇಳಿದೆ. ನಿನಗೆ ಯಾಕೆ ಅವರ ಮೇಲೆ ಇಷ್ಟೊಂದು ದ್ವೇಷ, ಆಕ್ರೋಶ? ತನಗಾದ ಅಪಮಾನಕ್ಕೋಸ್ಕರ ಕುರುಕ್ಷೇತ್ರ ಯುದ್ಧನೆ ಮಾಡಿಸಿ ಸೇಡ್ ತೀರಿಸ್ಕೊಂಡ ಹೆಣ್ಣಿನ ಹಾಗೆ ನಿನ್ನ ಕಣ್ಣಲ್ಲಿ ಉರಿತಾರೋ ಈ ಆಕ್ರೋಶದ ಬೆಂಕಿಗೆ ಕಾರಣ ಏನಂತ ಕೇಳ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಆ ಕಥೆ ನಾನು ನಿನಗೆ ಹೇಳಲೇಬೇಕು. ನಾನು ನನ್ನ ತಂಗಿ ತಂದೆ ತಾಯಿಗಳಿಲ್ಲದ ತಬ್ಬಲಿಗಳು. ಆದ್ರೂ ಹಕ್ಕಿಗಳ ಹಾಗೆ ನಾವು ಸಂತೋಷವಾಗಿದ್ವಿ.
ಗೆಟ್ ದಿ ನೈಫ್. ಕಟ್ ಮಾಡಿ. ಅದೇನದು? ಕಟ್ ಮಾಡಿ. ಕಟ್. ಹೋಮ್ ಮಿನಿಸ್ಟರ್ ಮಗ ದುಷ್ಟ, ಹೆಸರು ರಾಕೇಶ್. ನನ್ನನ್ನ ಕಿಡ್ನಾಪ್ ಮಾಡ್ದ. ಅವನಿಂದ ನಾನು ತಪ್ಪಿಸ್ಕೊಳ್ಳಕ್ಕಾಗ್ಲಿಲ್ಲ. ಅವನು ನನ್ನನ್ನ ರೇಪ್ ಮಾಡ್ತಾನೆ. ಸಾಕ್ಷಿ ಸಿಕ್ಕುಡ್ದು ಅನ್ನೋ ಕಾರಣದಿಂದ ನನ್ನನ್ನು ಕೊಲ್ತಾನೆ. ಅದರಿಂದಲೇ ನಾನು ಈ ಕಾಗದ ಬರೆದು ಪ್ಲಾಸ್ಟಿಕ್ ಕವರ್ನಲ್ಲಿಟ್ಟು ನುಂಗಿದ್ದೀನಿ. ಯಾರೇ ವೈದ್ಯರು ಇದನ್ನ ನೋಡಿದ್ರು ಈ ಪತ್ರನ ಗವರ್ನರ್ ಅವ್ರಿಗೆ ತಲುಪಿಸ್ಬೇಕು. ಅವನಿಗೆ ನನಗ್ ಮಾಡೋದು ಅನ್ಯಾಯದ ಕಾರಣಕ್ಕಾಗಿ ಶಿಕ್ಷೆ ಆಗ್ಬೇಕು. ನನಗ್ ಸತ್ ಮೇಲಾದ್ರೂ ನ್ಯಾಯ ದೊರಕಬೇಕು. ರಾಧಾ. ಜ್ಯೋತಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿನಾ? ಓಹೋ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ. ಹೋಮ್ ಮಿನಿಸ್ಟರ್ ಮಗನ ಡೆತ್ ಸೆಂಟೆನ್ಸ್ ಜಡ್ಜ್ಮೆಂಟ್ ರೆಡಿ. ಅಂದ್ರೆ ಇಲ್ಲಿ ನೋಡಿ ಡಾಕ್ಟರ್, ಈ ಹುಡುಗಿ ಸಾಯೋಕ್ ಮುಂಚೆ ಏನ್ ನಡೀತು ಅನ್ನೋದನ್ನ ಕಾಗದದಲ್ಲಿ ಬರೆದು ಪ್ಲಾಸ್ಟಿಕ್ ಕವರ್ಲ್ ಹಾಕಿ ನುಂಗಿದಾಳೆ. ಅದು ಹೋಟೆಲ್ ಸಿಕ್ತು. ಚಂಡಾಲ ಇವಳನ್ನ ರೇಪ್ ಮಾಡ್ಕೊಂಡಿದ್ದಾನೆ. ಈಗ ಏನ್ ಮಾಡ್ಬೇಕು ಅಂತ ಇದ್ಯಾ? ಇದನ್ನ ಗವರ್ನರ್ ತಲುಪಿಸ್ತೀನಿ. ಹಲೋ, ಡಾಕ್ಟರ್ ಜ್ಯೋತಿ ಹಿಯರ್. ಏನೇ ಜ್ಯೋತಿ, ಪೊಸಿಷನ್ ಇದೆ ಅಂತ ನಮ್ಗೆ ಪೋಸ್ಟ್ ಕೊಡ್ತೀಯಾ? ನೀನು ಮರ್ಯಾದೆಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಆಗಿದ್ರೆ ಸರಿ. ಇಲ್ಲ ಏನಾದ್ರೂ CID ಕೆಲಸ ಮಾಡಕ್ ಕೊಟ್ಟೆ ನಿನ್ನ ಜೀವ ಸಮೇತ ಸಮಾಧಿ ಆಗ್ಬಿಡ್ತೀಯಾ? ಹುಷಾರ್. ಯಾರು ನೀನು? ನಾನಾ? ಹೋಮ್ ಮಿನಿಸ್ಟರ್ ಮಗ ರಾಕೇಶ್. ಅಷ್ಟು ಸಾಲದು ಅಂದ್ರೆ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ ಕೇಳು. ಆ ಹುಡುಗಿನ ರೇಪ್ ಮಾಡಿದ್ದು ನಾನೇ, ಕೊಲೆ ಮಾಡಿದ್ದು ನಾನೇ. ನೀನಿನ್ನು ಜೀವ ಸಹಿತ ಬದುಕಬೇಕು ಅನ್ನೋ ಆಸೆ ಇದ್ರೆ ಆ ಹುಡುಗಿನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅವಳ ಹೊಟ್ಟೆಲಿ ಲೆಟರ್ ಸಿಕ್ತಲ್ಲ, ಆ ಲೆಟರ್ನ ನಮ್ಮವರು ನಿನ್ನ ಹತ್ರ ಬರ್ತಾರೆ, ಅವ್ರ ಕೈ ಕೊಟ್ಟು. ಇಂಪಾಸಿಬಲ್. ಅದನ್ನ ನಾನು ಗವರ್ನರ್ಗೆ ಒಪ್ಪಿಸ್ಬೇಕು. ವಿವೇಕಿ ಕೇಳು, ಮಾತಾಡ ನಿಮ್ಮ ಅಕ್ಕನ ಜೊತೆ. ಅಕ್ಕ, ನಾನೇ ರೋಹಿಣಿ ಮಾತಾಡ್ತಿದ್ದೀನಿ. ರೋಹಿಣಿ, ರೋಹಿಣಿ ಅಕ್ಕ, ನಂಗಿಲ್ಲಿ ತುಂಬಾ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಕಣೆ. ರೋಹಿಣಿ, ರೋಹಿಣಿ. ಏನ್ ಪ್ರೀತಿ, ಏನ್ ವಾತ್ಸಲ್ಯ. ಒಡ ಹುಟ್ಟಿದವಳು ವಾಯ್ಸ್ ಕೇಳಿದ ತಕ್ಷಣ ಲೇಡಿ ಡಾಕ್ಟರ್ ವಾಯ್ಸು ಹಾಗೆ ಹುದುಗೋಯ್ತು. ಅವಳೇನು ಮಾಡ್ಬೇಡ ಪ್ಲೀಸ್. ಏನು ಮಾಡ್ಬೇಡವಾ? ಗವರ್ನರು ನಿನ್ ತಂಗಿನ ಕಾಪಾಡಲ್ಲ ಕಣೆ, ಕಾಪಾಡಲ್ಲ. ನಾನು ಹೇಳ್ದಾಗ ಕೇಳಿಲ್ಲ ಅಂದ್ರೆ ನಿನ್ ತಂಗಿ ಬಾಡಿಗೂ ನೀನೇ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗತ್ತೆ. ಕೊಡಕ್ಕಾಗ್ದಾನ? ಝಾನ್ಸಿ ಲಕ್ಷ್ಮೀಬಾಯಿ ಅನ್ಕೊಂಡಿದ್ಯಾ ನೀನು? ನಿನ್ ಪೌರುಷ ಏನಿದ್ರು ರೋಗಿಗಳ ಹತ್ರ. ಮರ್ಯಾದೆಯಿಂದ ಕಾಗದ ಕೊಡು. ಜ್ಯೋತಿ, ಸುಮ್ಮನೆ ಬೇಡದಿರೋ ಕಷ್ಟನೆಲ್ಲ ಯಾಕೆ ತಲೆ ಮೇಲೆ ಹಾಕೋತಿಯಾ? ಅವ್ರು ಹೇಳ್ದಾಕೆ ಕೇಳ್ಬಿಡು. ನೀನು ಒಬ್ಬ ಡಾಕ್ಟರ್. ನಿನ್ನಂಥವರಿಂದ ಮೆಡಿಕಲ್ ಪ್ರೊಫೆಷನ್ಗೆ ಅವಮಾನ. ಮೈ ಡಿಯರ್ ಲೇಡಿ ಡಾಕ್ಟರ್, ನಮ್ಮ ಕೆಲಸ ಮುಗೀತು. ನೀನ್ ಮನೆಗೆ ಹೋಗಿ ನಿನ್ ತಂಗಿ ಕೆಲಸ ನೋಡ್ಕೊ. ರೋಹಿಣಿ,
ರೋಹಿಣಿ 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 ಪಾಪಿಗಳ ಕಾನೂನು ರಕ್ಷಣೆ ಮಾಡಬೇಕಾದ್ರೆ ನೀವು ಎಂತ ಅನ್ಯಾಯ ಮಾಡಿದಿರಲ್ಲ. ಇದು ನ್ಯಾಯನಾ? ನಮ್ ದೃಷ್ಟಿಲಿ ನಾವು ಮಾಡೋದೆಲ್ಲ ನ್ಯಾಯನೇ. ಬದುಕಿ ಬಾಳ್ಬೇಕಾದ್ ನಿನ್ ತಂಗಿನ ಉಳಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ನಮ್ ಸೀಕ್ರೆಟ್ ಎಲ್ಲ ಅವಳು ಗೊತ್ತಾಗ್ಬಿಟ್ಟಿತ್ತು. ನಾಳೆ ಅಕಸ್ಮಾತ್ ಕಾಲೇಜ್ನಲ್ಲಿ ಅವಳ ಫ್ರೆಂಡ್ಸ್ ಜೊತೆ ರಾಕೇಶ್ ಒಂದ್ ಹುಡುಗಿನ ರೇಪ್ ಮಾಡ್ದ, ಕೊಲೆ ಮಾಡ್ದ ಅಂತ ಹೇಳ್ಬಿಟ್ರೆ ನನ್ನ ಮರ್ಯಾದೆ ಏನಾಗ್ಬೇಕು, ನಮ್ ತಂದೆ ಪ್ರೆಸ್ಟೀಜ್ ಏನಾಗ್ಬೇಕು? ನಿನಗೂ ನಿಮ್ಮಪ್ಪನಿಗೂ ಪ್ರೆಸ್ಟೇಜ್ ಬೇರೆ ಕೇಡು. ಇನ್ 24 ಗಂಟೆ ನಿನ್ ಗತಿ ಏನಾಗುತ್ತೆ ನೋಡು. ಏನಾಗುತ್ತೆ ಚಿನ್ನ? ನಿಮ್ ಮಾನ ಪೇಪರ್ನಲ್ಲಿ ಹರಾಜಾಗುತ್ತೆ. ನಿಮ್ಮಪ್ಪನ ಯೋಗ್ಯತೆ ಸಿಎಂ ಗೊತ್ತಾಗಿ ಪದವಿ ಕಳ್ಕೊಂಡು ನೇಣ್ ಹಾಕೋಬೇಕಾಗುತ್ತೆ. ಅಲ್ಲಿ ತನಕ ನಿನ್ನ ಯಾರು ಉಳಿಸ್ತಾರೆ? ಎಲ್ಲಾದ್ರೂ ಉಂಟಾ? ಕೊಲೆ ಮಾಡ್ಬಿಟ್ರೆ ನಿನ್ ಕಥೆನೇ ಮುಗ್ದೋಗುತ್ತೆ. ಅಂತ ಅನ್ಯಾಯ ಮಾಡ್ತೀವ? ನಿನ್ನ ನೀಟಾಗಿ ಹುಚ್ಚಾಸ್ಪತ್ರೆಗೆ ಪಾರ್ಸಲ್ ಮಾಡ್ತೀವಿ ಅಷ್ಟೇ. ನೀನು ಹುಚ್ಚಿ, ನೀನು ಹುಚ್ಚಿ, ನೀನು ಹುಚ್ಚಿ, ನೀನು ಹುಚ್ಚಿ. ನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ರು. ನನಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಪಟ್ಟ ಕಟ್ಬಿಟ್ರು. ಅಲ್ಲಿಂದ ಹೊರಗೆ ಬಂದ್ಮೇಲೆ ಜನ ಹೇಗೆ ನೋಡ್ತಾರೆ ಅಂತ ನಿಂಗೆ ಗೊತ್ತಲ್ಲ. ನನ್ನ ವೈದ್ಯಕೀಯ ಉದ್ಯೋಗಕ್ಕೆ ಅರ್ಹತೆನೇ ಇಲ್ಲ ಅನ್ನಿಸ್ಬಿಟ್ರು. ಯೋಚನೆ ಮಾಡಬೇಡ ಜ್ಯೋತಿ, ನಿಂದು ಪವಿತ್ರವಾದ ವೃತ್ತಿ. ಅವ್ರ ಮನುಷ್ಯರಲ್ಲ. ಆ ಘಾತಕನ ಮುಗಿಸೋದಕ್ಕೆ ನನ್ನ ಹತ್ರ ಇರೋ ನೆಗೆಟಿವ್ಸ್ ಒಂದೇ ಸಾಕು. ಹೌದು ಜ್ಯೋತಿ. ಅಮ್ಮ ಅಮ್ಮ ಅಮ್ಮ, ಅಯ್ಯ 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 ಅಯ್ಯ. ಇಲ್ಲೊಬ್ಬ ಚೆನ್ನಪ್ಪ ಅಂತ ಮುದ್ಕ ಕೂತ್ಕೋತಿದ್ನಲ್ಲ, ಅವನಲ್ಲಿ ಸ್ವರ್ಗಕ್ಕೆ ಹೋಗ್ಬಿಟ್ಟ. ಏನಾಗಿತ್ತು ಅವನಿಗೆ? ಅವನ್ಗೇನು ಆಗಿರ್ಲಿಲ್ಲ. ಹೋದ ವಾರ ಲಾರಿಗೆ ಸಿಕ್ಬಿಟ್ಟು ಸತ್ತೋಗ್ಬಿಟ್ಟ. ಎಂತ ಕೆಲಸ ಆಗೋಯ್ತು? ಅವನೇ ಹೋದ್ಮೇಲೆ ನೆಗೆಟಿವ್ಸ್ ಹೋದಾಗೆ ಈಗೇನ್ ಮಾಡೋದು? ಅದನ್ನೇ ನಾನು ಯೋಚನೆ ಮಾಡ್ತಿದ್ದೆ. ಬಾ. ಅಬ್ಬಬ್ಬಬ್ಬಾ, ಆ ರಾಮಣ್ಣ, ಅವನ ಮಗಳು, ಆ ಉಗ್ರವ್ಯಾಘ್ರ ಸಂಘದವರು ಎಲ್ಲರೂ ನನ್ನ ಪ್ರಾಣ ತಿಂತಾ ಇದ್ದಾರೆ. ಇದು ಸಾಲದು ಅಂತ ಚೀಫ್ ಮಿನಿಸ್ಟರ್ ಕೂಡ ನನ್ನ ಅಡ್ವೈಸ್ ತಗೋತಾ ಇಲ್ಲ. ನನ್ನ ಮಾತು ಅವತ್ತೇ ಕೇಳಿದಿದ್ರೆ ಆ ಹುಡುಗಿ ಯಾವತ್ತೋ ಸೇಫಾ ಮನೆ ಸೇರಿರ್ತಿದ್ಲು. ಸರ್, ನಮ್ಮ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಗರ್ವ ಜಾಸ್ತಿ, ಅದಕ್ಕೆ ಯಾರ ಅಡ್ವೈಸ್ ಕೇಳೋದಿಲ್ಲ. ಆ ಸಂಘದವ್ರು ಏನಾದ್ರೂ ಆ ಹುಡುಗಿ ಪ್ರಾಣ ಕಾಪತ್ತಂದ್ರೆ ಅಪೋಸಿಷನ್ ಪಾರ್ಟಿಯವರು ನಮ್ಮನ್ನ ತಿಥಿ ಮಾಡಾಕ್ತಾರೆ. ಅಲ್ಲಿವರೆಗೂ ನಾನು ಸುಮ್ಮನಿರ್ತೀನಿ ಅನ್ಕೊಂಡ್ರೆ ನನಗೆ ನನ್ನ ಪ್ರಾಣಕ್ಕಿಂತ ಪಾರ್ಟಿ ಮುಖ್ಯ, ಪಾರ್ಟಿ ಪ್ರೆಸ್ಟೀಜ್ ಮುಖ್ಯ. ತಿಳಿತೇನೋ ಸರ್? ಎಸ್. ಎಕ್ಸ್ಕ್ಯೂಸ್ ಮೀ. ಎಸ್. ಹಲೋ, ದಯವಿಟ್ಟು ನಿಮ್ಮ ಮಗನಿಗೆ ಹೇಳಿ ಅವನು ಹುಡುಕ್ತಾ ಇರೋ ನೆಗೆಟಿವ್ಸ್ ಸೇಲ್ಗಿದೆ ಅಂತ. ಯಾವ ನೆಗೆಟಿವ್? ನಿಮ್ಮ ಕುಲಪುತ್ರನಿಗೆ ಹೇಳಿ ನಾನು ಹೇಳಿದೆ ಅಂತ. ಇವತ್ ರಾತ್ರಿ 9 ಗಂಟೆಗೆ ಹೋಟೆಲ್ ಪ್ಯಾರಡೈಸ್ಗೆ ಬಂದ್ರೆ ಹ್ಯಾಟಿನಲ್ಲಿ ಫೋಟೋ. ಹಲೋ, ವಾಮನ ಹಿಯರ್. ಹ್ಯಾಟ್ ನಲ್ಲಿ ಫೋಟೋನಾ? ಹೌದು ಕಣೋ ವಾಮನ. ಹ್ಯಾಟ್ ನಲ್ಲಿ ತಲೆ ಇರುತ್ತೆ ಅನ್ಕೊಂಡಿದ್ದೆ. ನಿನಗೂ ತಲೆ ಇದೆ ಅನ್ಕೊಂಡಿದ್ಯಾ ವಾಮನ? ಹೋಮ್ ಮಿನಿಸ್ಟರ್ ಮಗನ್ನ, ಅವನ್ ಜೊತೆ ಇರೋ ಪೊಲೀಸ್ ಗುಂಡಾಗಳನ್ನ ಸೂತ್ರದ ಬೊಂಬೆ ತರ ಆಡಿಸ್ಬೇಕು ಅಂತಿದ್ರೆ ವ್ಯಾಪಾರಕ್ಕೆ ಬಾ, ನೆಗೆಟಿವ್ಸ್ ಕೊಂಡ್ಕೋ. ನೀನು ವಾಯ್ಸ್ ಕೇಳ್ತಾ ಇದ್ರೆ ಒಳ್ಳೆ ಮುದ್ದಾದ ಹುಡುಗಿ ತರ ಕಾಣಿಸ್ತಾ ಇದೆಯಲ್ಲ. ನಾನೀಗ ಒದ್ರೆ ಕೈಯೋ ಕಾಲೋ ಮುರ್ಕೋತೀಯ. ನಾನ್ ಹೇಗಿದ್ರೆ ನಿನಗೇನು? ವಿಷಯ ಬೇಕಾದ್ರೆ ಹೋಟೆಲ್ ಪ್ಯಾರಡೈಸ್ ಬಾ, ಇಲ್ದೇ ಇದ್ರೆ ಹಾಳಾಗ್ ಹೋಗು. ಬರ್ತೀನಿ ಬರ್ತೀನಿ, ಖಂಡಿತ ಬರ್ತೀನಿ.
ಏನಪ್ಪ ರಾಕೇಶ, ಇವತ್ತಿಂದ ಹೇಳು ನಿಮ್ಮಪ್ಪನಿಗೆ ದಿನ ದಿನ ಎಣಿಸ್ಕೊಂತ. ನೀನೇನು ಬ್ರಹ್ಮನೋ ಅಥವಾ ಯಮನೋ ನಮ್ಮಪ್ಪನ ಆಯಸ್ಸು ಹೇಳೋಕೆ? ದುಡುಕ್ಬೇಡ ರಾಕೇಶ, ದುಡುಕ್ಬೇಡಪ್ಪ. ವಾಮನಾನೇ ತ್ರಿವಿಕ್ರಮನಾಗಿ ಬಂದು ಬಲಿಚಕ್ರವರ್ತಿನ ಪಾತಾಳ ತುಳಿದ್ಬಿಟ್ಟ. ಹಾಗೆ ಕಾಲ ಬಂದಾಗ ಈ ಕಾಲು ಹೋಮ್ ತಲೆ ಮೇಲಿರುತ್ತೆ. ಕೂತ್ಕೊಳ್ಳಪ್ಪ, ಕೂತ್ಕೋ. ಗುಳ್ಳನ್ ಮಗನೇ ನಿಂತ್ಕೊಳ. ನಿನ್ಗೆ ಯಾಕೋ ಈ ಹ್ಯಾಟು? ಮದಿಸಿ ನೋಡು ನಿನ್ನ. ಏಯ್, ನನ್ ದಾರಿಗೆ ಅಡ್ಡ ಬರ್ಬೇಡ. ನಿನ್ ದಾರಿಗೆ ಅಡ್ಡ ಬರ್ತಾ ಇಲ್ಲ ರಾಕೇಶ್, ನಿಮ್ಮ ಅಪ್ಪನ ದಾರಿಗೆ ಹಳ್ಳ ತೋಡ್ತಾ ಇದೀವ ಅಷ್ಟೇ. ರಾಕೇಶ್ ದುಡುಕ್ಬೇಡ. ಅದು ಕರೆಕ್ಟ್. ನಮ್ ವಿಷಯ ಹೊರಗಡೆ ಗೊತ್ತಾಗ್ಬಾರ್ದು. ನಿಮ್ಮ ಅಪ್ಪನ್ಗೆ ಹೇಳು, ನಿಮ್ಮಪ್ಪನ ಪೊಲೀಸ್ ಫ್ರೆಂಡ್ಸು ಸೇರಿ ಇನ್ವಾಲ್ವ್ ಆಗಿರೋ ನೆಗೆಟಿವ್ ವಿಷಯ ನನಗೂ ಗೊತ್ತಾಗಿದೆ ಅಂತ. ಅಷ್ಟು ಸಾಕು. ನಿಮ್ಮಪ್ಪ ಚಳಿ ಜ್ವರ ಬಂದು ಗಡಗಡಗಡ ಅಂತ ನಡಗಿ ಸತ್ತೋಗ್ತಾನೆ. ಸಿ ಯು ರಾಕೇಶ್, ಕಾಮ್ ಡೌನ್. ಯು ಬ್ಲಡಿ ಬಾಸ್ಟರ್ಡ್. ಇಷ್ಟಕ್ಕೆಲ್ಲ ಕಾರಣ ಆ ಬೋರ್ಡ್ ತಲೆ ಡಾಕ್ಟರ್ ಪಾಂಡುನೆ. ಡಬಲ್ ಕ್ರಾಸ್ ಮಾಡ್ತಾವ್ ನನ್ ಮಗ. ಮೊದ್ಲು ಅವನ್ ತಲೆ ಕಡಿಬೇಕು. ಕಡಿಲೇಬೇಕು. ಮಿಸ್ಟರ್ ಪಾಂಡು, ಡಾಕ್ಟರ್. ಆ ಡಾಕ್ಟರ್ ಪಾಂಡುನೆ ನೀನ್ ಇಲ್ಲೇ ಇದ್ರೆ ನಿನ್ ಜೀವಕ್ಕೆ ತುಂಬಾ ಅಪಾಯ. ನಾನೀಗೇನ್ ಮಾಡ್ಬೇಕು? ನೀನೇನು ಮಾಡ್ಬೇಡ. ತಗೋ ಫ್ಲೈಟ್ ಟಿಕೆಟ್, ನೇರ ಡೆಲ್ಲಿಗೆ ಹೊಟ್ಟೋಗು. ಖರ್ಚಿಗೆ ದುಡ್ಡು ಬೇಕಲ್ವಾ? ತಗೋ 30,000. ಇನ್ನು 48 ಗಂಟೆಯಲ್ಲಿ ಆ ಸತ್ತಿನಿಂದ ನೆಗೆಟಿವ್ನ ನಾನು ಪಡ್ಕೊಂಡ್ಬಿಟ್ರೆ ಆಮೇಲೆ ನೀನ್ ಯಾರು ಏನು ಮಾಡೋಕ್ಕಾಗಲ್ಲ. ಇಲ್ದಿದ್ರೆ ವೈಕುಂಠ. ಹುಟ್ಟದ ಮೇಲೆ ಸಾಯ್ಲೇಬೇಕು. ಜೀವನದಲ್ಲಿ ನೀನ್ ಎಷ್ಟು ಹೆಣಾನ್ ಕುಯ್ದಿದ್ಯಾ, ಹಾಗೆ ನಿನ್ ಹೆಣನು ಯಾರು ಕುಯ್ದೇ ಕುಯ್ತಾರೆ. ಹೋಗು ವಾಮನ್. ಕಮಾನ್, ಟೇಕ್ ಇಟ್. ಎಲ್ಲಿದ್ದಾನಂತ ಹೇಳು. ನನಗೇನ್ ರಾಶಿ ಭವಿಷ್ಯನ ಗೊತ್ತು. ಕೆಲಸ ಇಲ್ದೇ ಇರುವಾಗ ಆ ಪಂಕಜನ್ ಪಕ್ಕದಲ್ಲಿರ್ತಾನೆ ಅಷ್ಟೇ. ಕೆಲಸ ಇದ್ದಾಗ ವಾಮನ್ ನನ್ ಕಾಪಾಡು. ಅದಕ್ಕೆ ಬಂದಿರೋದು. ಅದಕ್ಕೆ ನಮ್ ಜನ ಈ ಸತ್ಯಮೂರ್ತಿನ ಯಾವಾಗ್ಲೂ ಫಾಲೋ ಮಾಡ್ತಾ ಇರೋದು. ಮಿಸ್ಟರ್ ಸತ್ಯಮೂರ್ತಿ, ನೀನ್ ಆ ಪೊಲೀಸ್ ಗೂಂಡಾಗಳನ್ನ ಚೆಚ್ಚುತ್ತಾ ಇರೋದು ನೋಡಿದಾಗ ಓಹೋ, ನಿನಗೂ ಚೆಚ್ಕೊಳ್ಳೋ ಆಸೆನಾ? ಸಾಧ್ಯ ಇಲ್ಲ ಮರಿ, ಆ ಸಾಧ್ಯವೇ ಇಲ್ಲ. ಕಳ್ಳನ್ ನಂಬುದ್ರೆ ಈ ಕುಳ್ಳನ್ ನಂಬಾರ್ದು ಅಂತ ಗಾದಿನೇ ಇದೆ ಗೊತ್ತಾ? ಅಲ್ಲಿ ನೋಡು ಮರಿ. ಏನಾದ್ರೂ ಸ್ವಲ್ಪ ಮಿಸ್ ಕಾಡಿದ್ರೆ ನಿನ್ನ ಲವ್ವರ್ ಪ್ರಾಣ ಪಾರಿವಾಳ ತರ ಹಾರೋಗ್ಬಿಡುತ್ತೆ.
ಥ್ಯಾಂಕ್ ಯು. ಸತ್ಯಪ್ಪ, ನಾನ್ ಸಾಯ್ತಾ ಇದ್ದೀನಿ, ಒಂದು ಆಂಬುಲೆನ್ಸ್ಗಾದ್ರೂ ಫೋನ್ ಮಾಡಪ್ಪ. ಆಂಬುಲೆನ್ಸ್ ಯಾಕೆ? ನಿಮ್ಮಿಬ್ರು ಪರ್ಮನೆಂಟ್ ಆಗಿ ಗೌರ್ಮೆಂಟ್ ಆಸ್ಪತ್ರೆ ಸೇರಿಸ್ಬಿಡ್ತೀನಿ. ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಬೇಡಪ್ಪ, ಯಾವ್ದಾದ್ರು ನರ್ಸಿಂಗ್ ಹೋಮ್ ಸೇರ್ಸಪ್ಪ. ಡಾಕ್ಟ್ರು ಅಯ್ಯೋ ಅಮ್ಮ, ಪಾಂಡು ಡಾಕ್ಟರ್. ಅಯ್ಯೋ ಡಾಕ್ಟರ್ ಬೀಳಪ್ಪ, ಹೊಡೆದ್ ಮಲಗ್ತಿದ್ದಿಲ್ಲಪ್ಪ. ಡಾಕ್ಟ್ರೇ ಪೇಷಂಟ್ ಆಗಿ ಬಿದ್ಕೊಂಡಿದ್ದೀನಿ. ಓಹೋ, ಯೋಚನೆ ಮಾಡ್ಬೇಡಿ, ಇನ್ನೊಂದ್ ತಿಂಗಳಲ್ಲಿ ಹುಷಾರಾಗ್ಬಿಡ್ತೀರಾ. ಸತ್ಯಣ್ಣ, ಏನಣ್ಣ? ಸ್ವಲ್ಪ ಈ ಕಡೆ ಬಾರಣ್ಣ. ನಿಮ್ಮ ಪ್ರಾಣ ಏನಂದೆ? ನಮ್ಮ ಪ್ರಾಣಿಗೂ ನೆಗೆಟಿವ್ ಬೇಡಣ್ಣ. ಮತ್ತೇನು ಬೇಕು? ನಿನ್ ಸ್ನೇಹ ಬೇಕಣ್ಣ. ನೀನ್ ನಮ್ ಪಕ್ಕ ಇದ್ಕೊಂಡು ನಮ್ ಕೆಲ್ಸಕ್ಕೆ ಒತ್ತಾಸೆ ಆಗಿದ್ರೆ ಸಾಕಣ್ಣ. ಸ್ನೇಹ ಇನ್ನೊಂದ್ ಸಲ ಈ ತರ ಕೆಲಸ ಮಾಡಿದ್ರೆ ಮತ್ತೆ ಬರ್ತೀನಿ, ಇದೇ ತರ ಸನ್ಮಾನ ಮಾಡ್ತೀನಿ. ಗೊತ್ತಾಯ್ತಾ? ಪಾಂಡು ಡಾಕ್ಟರ್. ಅಯ್ಯೋ ಡಾಕ್ಟರ್ ಬನ್ನಿ. ಸತ್ಯ ಅನ್ನೋ ಹೆಸರಿನಲ್ಲಿ ಪೇಷಂಟ್ ಯಾರು ಇಲ್ಲಮ್ಮ. ನನ್ ಮಗನ್ಗೋಸ್ಕರ ಪೋಸ್ಟ್ ಮಾಸ್ಟರ್ನಿಂದ ಪೊಲೀಸ್ ಕಮಿಷನ್ ವರೆಗೂ ಅಲ್ದು ಬಿಟ್ಟೆ. ಒಬ್ರು ಹೇಳ್ತಾರೆ ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರು ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಅಂತ. ಅವನಿಗೋಸ್ಕರ ಅಲ್ದು ಅರಜೀವಾಗ್ಬಿಟ್ಟೆ ಕಣಮ್ಮ. ಪೊಲೀಸ್ನವ್ರು ಹಿಡ್ದಿರ್ಬೇಕು. ಅನುಮಾನ ಇದ್ರೆ ಲಾಯರ್ನ ನೋಡಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಸತ್ಯ 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 ಅಮ್ಮ, ಸತ್ಯ, ಏನಮ್ಮ ನೀನಿಲ್ಲಿ? ನಿನ್ನೆ ಹುಡ್ಕೊಂಡು ಅಲಿತಿದ್ದು. ನೀನ್ ಇಲ್ದೇ ಇದ್ದಾಗ 4 ಜನ ಗೂಂಡಾಗಳು ನಿನ್ನ ಹುಡ್ಕೊಂಡು ಬಂದಿದ್ರು. ಅವ್ರು ನೋಡಿ ನಾನು ಎದೆನೆ ಹೊಡೆದೋಯ್ತು. ಅಮ್ಮ, ಅದಕ್ಕೆ ನೀನ್ ಯಾಕಮ್ಮ ಹೆದರ್ಕೊಂಡೆ? ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಬೇಕಾದ್ರೆ ಯಾವ ಗುಂಡ ನನ್ನ ಮಕ್ಕಳು ಏನು ಮಾಡಕ್ಕಾಗಲ್ಲ. ಅದಿರ್ಲಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಸತ್ಯ, ನೀನನ್ನು ಹುಡುಕ್ತಿದ್ದಾಗ ಒಬ್ಬ ಕುರುಡ ಮುದ್ಕ ಸಿಕ್ಕಿದ್ದ. ಒಂದು ಪ್ಲಾಸ್ಟಿಕ್ ಕವರ್ನ ಕೊಟ್ಟು ಇದನ್ ಸತ್ಯನ್ ಕೊಡು ಅಂತ ಹೇಳ್ದ. ಏನೋ ಅದು? ಅಮ್ಮ, ಇದು ನನ್ನ ಜೀವನ ನರಕ ಮಾಡ್ಬಿಟ್ಟಿತ್ತು. ಈಗ ತೋರಿಸ್ತೀನಿ ಸತ್ಯ ಯಾರು ಅಂತ. ಹಲೋ ರಾಕೇಶ್, ಇನ್ 4 ಗಂಟೆನೇ ಕಾಲಾವಕಾಶ ಇರೋದು. ನಾನು ಮಾಮೂಲು ಜಾಗದಲ್ಲಿ ಇರ್ತೀನಿ, ನೀನ್ ಅಲ್ಲಿಗೆ ಬಂದ್ಬಿಡು. ಗೊತ್ತಾಯ್ತಾ? ಓಕೆ, ಈಗಲೇ ಬಂದ್ಬಿಡ್ತೀನಿ. ಯಾಕೆ ಡಾರ್ಲಿಂಗ್ ಇಷ್ಟು ಅರ್ಜೆಂಟು? ಕೋಟ್ಯಾಧೀಶ್ವರ ಆಗೋಕೆ ಡಾರ್ಲಿಂಗ್, ಕೋಟ್ಯಾಧೀಶ್ವರ ಆಗೋಕೆ ಬಂದ್ಬಿಡ್ತೀನಿ. ಶ್ಯಾಮ್,
ಇದು ನಿಜವಾಗ್ಲೂ ನಾಚಿಕೆಗೇಡು. ಮಕ್ಕಳ ಹೆತ್ತವ್ರಿಗೆ ಮಾನ ಇಲ್ಲ ಅಂತ ಗಾದೆನೇ ಇದೆ. ಏನ್ ಮಾಡ್ಲಿ, ಆ ಹುಡುಗಿ ಪ್ರಾಣ ಉಳಿಸೋಕ್ಕೋಸ್ಕರ ಹಣ ಕೊಡ್ಲೇಬೇಕು. ಅವರಿಗಿಂತಲೂ ನಿಮಗೆ ಆತರ ಜಾಸ್ತಿ ಆಗಿದೆ ಅಲ್ರಿ. ಏನ್ ಮಾಡೋದು ಸರ್, ನಾನು ಮಕ್ಕಳೊಂದಿಗ ರಾಮಣ್ಣವ್ರ ಕಷ್ಟ ನನ್ನ ಕಷ್ಟ ಇದ್ದ ಹಾಗೆ. ಮಿಸ್ಟರ್ ಅಣ್ಣಯ್ಯ ಸರ್, ಹಣ ತಲುಪಿಸೋದಷ್ಟೇ ನಿಮ್ ಕೆಲಸ. ಹೆಚ್ಚಿನ ಜಾಣತನ ಏನು ಉಪಯೋಗ ಮಾಡಬೇಡಿ. ಐ ಫಿಯರ್ ಫಾರ್ ದ ಗರ್ಲ್ಸ್ ಲೈಫ್. ಐ ವಿಲ್ ಡೂ ಆಸ್ ಪರ್ ಯುವರ್ ಆರ್ಡರ್ ಸರ್. ಅವರೆಲ್ಲ ಇಲ್ಲೇ ಯಾವುದೋ ಒಂದು ರಹಸ್ಯ ಸ್ಥಳದಲ್ಲಿರಬೇಕು. ನಾವು ಕಾರ್ ಬಿಟ್ಬಿಟ್ಟು ನಡ್ಕೊಂಡು ಹೋಗೋದೇ ಒಳ್ಳೇದು. ಬಾ. ಹಲೋ, ದೂರದೊಂದು ಕಾರ್ ಬರ್ತಾ ಇದೆ. ಬಹುಶಃ ಅವರೇ ಅಂತ ಕಾಣಿಸುತ್ತೆ. ಬಿ ಪ್ರಿಪೇರ್. ಎಸ್ ಸರ್. ಓಕೆ ಓಕೆ. ಹಣ ಇಲ್ಲಿ ಡಿಕ್ಕಿಲಿದೆ. ಮಾವು ಮಾವು ಡಿಕ್ಕಿ ಓಪನ್ ಮಾಡು. ಬಾಕ್ಸ್ ಓಪನ್ ಮಾಡು. ವಾವ್, ಅಷ್ಟು ಸುಲಭವಾಗಿ ಹಣ ದೋಚಕ್ಕಾಗಲ್ಲ ನೀನು. ರಿಮೂವ್ ಯುವರ್ ಮಾಸ್ಕ್. ತೆಗಿ. ಅಷ್ಟು ಧೈರ್ಯನಾ ನಿನಗೆ? ಧೈರ್ಯಕ್ಕಿರೋ ಇನ್ನೊಂದು ಹೆಸರೇ ಕರ್ನಾಟಕ ಪೊಲೀಸ್. ನಿನ್ ಮುಖೋಡ ಕಳಿಸ್ತೀಯೋ ಇಲ್ಲ ನಿನ್ ಪ್ರಾಣನ? ಸರ್, ಏನಾಯ್ತು? ಅವರು ನನ್ನ ಹೊಡೆದ, ನಾನು ಅವನು ಹೊಡೆದೆ, ನೀವು ಅಲ್ಲೇ ಇರಿ. ಎಸ್ ಸರ್. ರಾಕೇಶ್, ಒಳ್ಳೆ ಸಮಯಕ್ಕೆ ಶೂಟ್ ಮಾಡಿದೆ. ನನಗ್ ಗೊತ್ತಿಲ್ವಾ ಈ ಪೊಲೀಸರ ಕುತಂತ್ರ? ಕಮ್ ಆನ್, ಲೆಟ್ಸ್ ಗೋ. ಅಷ್ಟೊಂದೇ ಕಾಯ್ತಾ ಇದ್ದೀವಿ. 1 ಅವರ್ ಮೇಲೆ ಆಯ್ತು, ಏನೂ ಇನ್ಫಾರ್ಮೇಶನ್ ಇಲ್ಲ. ಅಲ್ಲೇನೋ ಅನಾಹುತ ಆಗಿರ್ಬೇಕು. ಕಮ್ ಆನ್, ಲೆಟ್ಸ್ ಗೋ.
ಆಫೀಸರ್. ನನ್ನ ಪ್ರಾಣ ಹೋದ್ರೂ ಅವ್ರನ್ನ ಬಿಡೋದಿಲ್ಲ. ಎಲ್ಲಿದ್ರು ಹುಡುಕಿ, ಮೂಲೆಯಲ್ಲಿ ಹುಡುಕಿ. ಕಮಾನ್ ಗೋ. ಇನ್ಸ್ಪೆಕ್ಟರ್, ಸೆಂಡ್ ದಿಸ್ ಬಾಡಿ ಟು ಪೋಸ್ಟ್ ಮಾರ್ಟಮ್. ಓಕೆ ಸರ್. ಏಯ್, ಲಿಕ್ಕಿಲ್ ಬಾಕ್ಸ್ ಇದೆ, ಬೇಗ ತೆಗಿ. ಕಮಾನ್ ಕಮಾನ್, ಕ್ವಿಕ್ ಕ್ವಿಕ್. The mission is successful! ಈ ಹಣದಿಂದ ಸುಲಭವಾಗಿ ಸರ್ಕಾರನ ಉರುಳಿಸಬಹುದು. ಆದ್ರೆ ಇಷ್ಟಕ್ಕೆ ಕೆಲಸ ಮುಗಿಲಿಲ್ಲ. ಎಲ್ಲಿ ಆಪರೇಷನ್ ಲೀಡರ್ ರಾಮಣ್ಣನ ಮಗಳು? ನಾನು ಯಾರ ಬಾಳನ್ನು ಹಾಳು ಮಾಡೋನಲ್ಲ. ನಿನ್ನಂತವ್ರಿಗೆ ಸುಖ ಸಂತೋಷ ಕೊಡಕ್ಕೆ ನಾನಿರೋದು. ನೀನ್ ಕೊಡೋ ಸುಖ ಬೇಡ, ನನ್ನ ಸಾಯಿಸ್ಬಿಡು. ನೀನ್ ಹೆಣ್ಣ ಹುಟ್ಟದ್ ಯಾಕೆ ಅಂತ ತಿಳ್ಕೊಬೇಡ. ಮನ್ಮಥನ ತುಂಟಾಟ ನೋಡ್ಬೇಡ್ವಾ? ಕಮಿಷನರ್. ಎಸ್ ಸರ್. ತಕ್ಷಣ ಈಗಲೇ ನಿಮ್ ಕಾರ್ಗಳೆಲ್ಲ ಟೈಗರ್ ಕಾಟಕ್ಕೆ ತಂದ್ಬಿಡಿ. ಅವ್ರ ಹುಡುಗಿ ಜೊತೆ ತಪ್ಪಿಸ್ಕೊಳಕ್ ನೋಡ್ತಿದ್ದಾರೆ. ಹಾ
ಉಗ್ರ ವ್ಯಾಘ್ರಕ್ಕೆ ಸಂದವರು ನಮ್ಮ ಸ್ಪೆಷಲ್ ಸ್ಕ್ವಾಡ್ ನವನ್ನ ಕೊಂದ್ಬಿಟ್ಟಾರೆ. ಹಾ ಕಮ್ ಆನ್ ಲೆಟ್ಸ್ ಗೋ. ಈ ಕಾರ್ಲೆ ಹೋಗೋಣ. ಸರಿ, ಹಣದ ಪೆಟ್ಟಿಗೆಯಲ್ಲಿ. ಹಣದ ಪೆಟ್ಟಿಗೆ ಇರ್ಲಿ, ಮೊದಲು ಸಿಎಂ ನೋಡ್ಬೇಕು ಬಾ. ನಿಲ್ಸಿ, ಅವ್ನ್ ಬಿಟ್ರೆ ಸಿಎಂಗೆ ಅಪಾಯ. ಬಿಡ್ಬೇಡಿ ಅವನ್ನ. ನಿಲ್ಸಿ ನಿಲ್ಸಿ. ಯಾರಪ್ಪ ನೀನು? ನಾನೇ ರಾಮಣ್ಣವ್ರ ಮಗಳು. ನನ್ನನ್ನ ಇವರೇ ಕಾಪಾಡಿದ್ದು. ಅಮ್ಮ ಮಮತಾ, ಇದರಲ್ಲಿ ಫೋಟೋಸು ನೆಗೆಟಿವ್ಸ್ ಎಲ್ಲ ಇದೆ. ಈ ಹೋಮ್ ಮಿನಿಸ್ಟರ್ ನನ್ನ ಕಿಡ್ನಾಪ್ ಮಾಡಿದ್ದು ಉಗ್ರ ವ್ಯಾಘ್ರ ಸಂಘ ಅಂತ ಸುಳ್ಳು ಹೆಸರು ಹೇಳಿ ತನ್ನ ಸ್ವಾರ್ಥಕ್ಕೋಸ್ಕರ ಇಂಥ ನೀಚ ಕೆಲಸ ಮಾಡಿದ್ದಾನೆ ಸರ್. ಸತ್ಯ. ಥ್ಯಾಂಕ್ ಯು ಮ್ಯಾನ್. ನೋಡಿ, ಸತ್ಯ ಏನನ್ನು ಹೇಳ್ಕೇನೆ ಇವ್ರನ್ನ ಪಡೆಯೋ ಜವಾಬ್ದಾರಿ ನಂದು. ಮೊದಲು ಇವ್ರನ್ನ ಆಸ್ಪತ್ರೆ ಸೇರಿಸಿ ಸರಿಯಾದ ಚಿಕಿತ್ಸೆ ಮಾಡಿಸಿ. ಎಸ್ ಸರ್. ಇನ್ಸ್ಪೆಕ್ಟರ್ ಸರ್, ಬ್ರಿಂಗ್ ದ ಜೀಪ್. ಎಸ್ ಸರ್. ಕಮ್ ಆನ್ ನಡಿ ಸತ್ಯ. ಲೆಟ್ಸ್ ಗೋ. ಮೆಲ್ಲಿಗೆ.
ರಾಕೇಶ್, ಹೋದ ಕೆಲಸ ಸಕ್ಸಸ್ ತಾನೆ? ಇಲ್ಲ, ಫೇಲಿಯರ್. ನಿನ್ನ ಮಗ ಕೊಲೆಯಾದ. ನಿನ್ನ ಸ್ಪೆಷಲ್ ಸ್ಕ್ವಾಡ್ನವರೆಲ್ಲ ಸತ್ರು. ನಿನ್ನ ರಾಜಕೀಯ ಕುತಂತ್ರದ ಬಲೆಯಿಂದ ರಾಮಣ್ಣನ ಮಗಳನ್ನು ಕಾಪಾಡಾಯ್ತು. ಅಯೋಗ್ಯ, ನನಗೆ ಕೆಟ್ಟ ಹೆಸರು ತಂದು ನಮ್ಮ ಹಣದಿಂದಲೇ ನಮ್ಮ ಪಕ್ಷದವ್ರನ್ನು ಕೊಂಡುಕೊಂಡು ಮುಖ್ಯಮಂತ್ರಿ ಆಗ್ಬೇಕಂತ ಮಾಡಿದ್ಯಾ? ನಿನ್ನನ್ನು ಅರೆಸ್ಟ್ ಮಾಡಕ್ಕೆ ಸ್ಪೀಕರ್ ಆಗಲಿ ಪರ್ಮಿಷನ್ ಕೊಟ್ಟಾಯ್ತು. ಅವನ್ ಪರ್ಮಿಷನ್ಗೆ ಯಾರು ಕೇರ್ ಮಾಡ್ತಾರೆ? ನೀವೆಲ್ಲ ಸತ್ರು ನನ್ನ ಅಪರಾಧಿ ಅಂತ ಪ್ರೂವ್ ಮಾಡಕ್ಕಾಗಲ್ಲ. ಮುಟ್ಟಾಡ್ರ ಕನಸು ಕಾಣೋದು ಹೀಗೇನೆ. ಯಾವ ನೆಗೆಟಿವ್ ಆಗಿ ನೀನು ಹಿಂಗ ತನ್ನ ಮಂಗನಾಗೆ ಪರದಾಡ್ತಿದ್ಯೋ ಅದು ಇಲ್ಲಿದೆ ನೋಡು. ಈ ಫೋಟೋಗಳನ್ನು ನೋಡು. ನಿನ್ನ ಒಳ ತಳ್ಳೋಕೆ ಇದಕ್ಕಿಂತ ಸಾಕ್ಷಿ ಬೇರೆ ಬೇಕಾ? ಇದೆಲ್ಲಿ ಸಿಕ್ತೋ? ನಿಮ್ಮ ಅನ್ಯಾಯ ಅಕ್ರಮಗಳಿಂದ ನೊಂದು ಬೆಂದು ಸಿಡಿಗುಂಡಾಗಿ ನಿಂತ ಆ ಗಂಡನ್ನೇ ಕೇಳು. ಕಮಿಷನರ್. ಎಸ್ ಸರ್. ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ನಿಮ್ಮಂಥ ತರುಣರ ಕೆಲಸ ಇಲ್ಲದೆ ಇರೋದು ನಮ್ಮ ಆಡಳಿತಕ್ಕೆ ಅವಮಾನ. ನೀವ್ಯಾಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಬಾರ್ದು? ಥ್ಯಾಂಕ್ ಯು ವೆರಿ ಮಚ್ ಸರ್. ಅದನ್ನು ಆಮೇಲೆ ಯೋಚನೆ ಮಾಡ್ತೀನಿ. ಮೊದಲು ನಾನು ನಮ್ಮ ಮನೆಗೆ ಸೇರಬೇಕು. ನನ್ನ ತಾಯಿಗೆ ಅವಳು ಸೊಸೆನ ತೋರಿಸ್ಬೇಕು. ಸೊಸೆನಾ? ಯಾರು? ಇವಳೇ ಜ್ಯೋತಿ ಅಮ್ಮ. ಅವಳ ಹೆಸರು ಮಾತ್ರ ಜ್ಯೋತಿ ಅಲ್ಲ, ನಮ್ಮ ಬಾಳನೆ ಬೆಳಗಕ್ಕೆ ಬಂದಿರೋ ಜ್ಯೋತಿ. ಏನಮ್ಮ, ಇವ ನಿನ್ಗೆ ಒಪ್ಕೆನಾ? ಇಂಥ ಗಂಡನ್ ಯಾವ ಹುಡುಗಿ ಬೇಡ ಅಂತಾಳಮ್ಮ. ಸಿಡಿದ್ರೆ ಸಿಡಿಗುಂಡು, ಒಲಿದ್ರೆ ಹೂ ಚೆಂಡು.